ವಾಸು ಅವ್ರನ್ನ ಹಾಗೆ ಪರಿಚಯ ಮಾಡಿಕೊಟ್ಟದ್ದು ತುಂಬ ಒಳ್ಳೆಯದು. ಯಾಕೆ ಹಾಗೆ ಪರಿಚಯ ಮಾಡಿಕೊಟ್ಟಿದ್ದು ಒಳ್ಳೆಯದು ಅಂದರೆ, ವಾಸು ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಥವಾ ನಾಯಕರಲ್ಲ, ಆದರೆ ಕರ್ನಾಟಕದಲ್ಲಿ ಕೋಮುವಾದಿ ರಾಜಕಾರಣದ ವಿರುದ್ಧ ಒಂದು ಸಶಕ್ತವಾದಂಥ ರಾಜಕೀಯ ವೇದಿಕೆಯಾಗಿ ಕಾಂಗ್ರೆಸ್ ಈಗ ಅನಿವಾರ್ಯ ಅಂತ ತಿಳಿದು ಅದಕ್ಕೆ ಅವರು ಕೆಲಸ ಮಾಡ್ತಾರೆ. ನನಗೆ ಎರಡು ಖುಷಿ ಏನು ಅಂತಂದರೆ, ಇಲ್ಲಿ 3 ಜನ ಅಳಿಯಂದ್ರಿದ್ದಾರೆ ನಮ್ಮೂರಿನವರು. ನಮ್ಮೂರು ಚಿಕ್ಕ ತಾಲೂಕಾದರೂ ಸೊರಕೆಯವರೇ, ಎಷ್ಟು ಹೆಣ್ಣು ಕೊಟ್ಟು ನಾವು ಸಂಸಾರನ ಬೆಳೆಸಿದ್ದೇವೆ ನೋಡಿ. ಇವರಿಗೆ ಹೆಣ್ಣು ಕೊಟ್ಟದ್ದು ನಮ್ಮೂರಿಂದ, ಈ ಮನೋರಾಜ್ಗೆ ಹೆಣ್ಣು ಕೊಟ್ಟಿದ್ದು ನಮ್ಮೂರಿಂದ, ನಿಮ್ಮ MLA JR ಲೋಬೋಗೆ ಹೆಣ್ಣು ಕೊಟ್ಟಿದ್ದು ನಮ್ಮೂರಿಂದ. ಸುಮ್ಮನೆ ತಮಾಷೆಗೆ ಹೇಳಿದೆ ನಾನು, ಇದಿಷ್ಟು ಸತ್ಯ. ತಮಾಷೆ ಅಂದರೆ ವಿಚಾರ ಸತ್ಯ. ಅವರು ಲೋಬೋ ಅವರು ನಮ್ಮೂರಲ್ಲಿ ತಹಶೀಲ್ದಾರ್ ಸಹ ಆಗಿದ್ದರು. ಆಮೇಲೆ ಲೋಬೋ ಅವರ ಮಾವ ನಮ್ಮೂರಿನ ನಗರಸಭೆಯ ಪುರಸಭೆಯ ಅಧ್ಯಕ್ಷರು ಸಹಿತ ಆಗಿದ್ದರು ಅವರು, ಡಯಾಸ್ ಅಂತ ಹೇಳಿ. ಹಾಗೆ ನೋಡಿ, ಮೊನರಾಜು ಸಹಿತ ನಮ್ಮೂರಳಿಯ. ಈಗ ಒಂದು ವಾಸು ಅವರು ಹೇಳಿದ್ದು, ನಮ್ಮ ವೋಟರ್ ಲಿಸ್ಟು ಅಥವಾ ನಮ್ಮ ವೋಟ್ ಹೇಗೆ ಹ್ಯಾಕ್ ಆಗಬಹುದು SIR ಮೂಲಕ ಅಂತ. ಅದಕ್ಕೆ ನನ್ನ ಒಂದು ನೆರೇಷನ್ ಏನಂದರೆ, ಸದ್ಯಕ್ಕೆ ಭಾರತದ ಸರ್ಕಾರ ಚುನಾವಣಾ ಆಯೋಗದ ಮುಖೇನ ನಿಮ್ಮೆಲ್ಲರ ಮೇಲೆ, BJPಗರ ಮೇಲೆ, RSSನವರ ಮೇಲೆ, SDP, PFI, ಜನತಾದಳ, ಕಮ್ಯುನಿಸ್ಟು ಎಲ್ಲರ ಮೇಲೂ ಸಹಿತ FIR ಹಾಕಿದೆ. SIR ಮೂಲಕ ಒಂದು FIR ಹಾಕಿದೆ. ಅದರ ಅರ್ಥ ಏನು ಅಂದರೆ, ನೀವು ನಮ್ಮ ಮತದಾರರು ಹೌದೋ ಅಲ್ವೋ ಎನ್ನುವ ಅನುಮಾನ ಅವರಿಗೆ ಉಂಟು ಅಂಥೇಳಿ ನಮ್ಮನ್ನೆಲ್ಲರೂ ಅನುಮಾನಾಸ್ಪದ ವ್ಯಕ್ತಿಗಳಾಗಿ ನೋಡಿದೆ. ಸೊ ಅಲ್ಲಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಇವತ್ತು ತುಂಬ ಕಾಂಗ್ರೆಸ್ ಯಾಕೆ ತಲೆಬಿಸಿ ಮಾಡ್ಕೊಳ್ತಿದೆ ಅಂತ. ನೆನಪಿಟ್ಕೊಳ್ಳಿ, ಈ ರೀತಿ ವಿಚಾರಗಳಿಗೆ BJPಯೇತರ ಪಕ್ಷವಾಗಿ ಒಂದು ದೇಶಾದ್ಯಂತ ಜಾಲವನ್ನು ಹೊಂದಿರುವ ಕಾಂಗ್ರೆಸ್ ಪಕ್ಷ ಜಾಗೃತಿ ಆಗದೇ ಇದ್ದರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಜಾಗೃತಿ ಆಗಬೇಕು. ಮತ್ತು ಮತದಾನ ಅನ್ನೋದು ನಮಗೆ, ಯಾರು ಪ್ರಾಯಸಮರ್ಥರಾಗಿರ್ತೇವೆ, ನಮಗೆ ಇರುವ ಒಂದು ಹಕ್ಕು. ಯಾವ ರೀತಿ ಹಕ್ಕು ಅಂತ ಹೇಳಿದರೆ, ವೋಟ್ ಕೇಳಲಿಕ್ಕೆ ಬಂದವರಿಗೆ ಬಾಯಿ ತುಂಬ ಬೈಲಿಕ್ಕೆ ಇರುವ ಏಕೈಕ ಹಕ್ಕದು. ಬೇರೆ ಟೈಮಲ್ಲಿ ಬೈದರೆ ಸುಮ್ಮನಿರೋದಿಲ್ಲ ಅವರು. ನಾನು ಮೊನ್ನೆ ಒಂದು ರೀಲ್ಸ್ ಬರ್ತಾಯಿತ್ತು, ಶಾಲ್ ಭಾರಿ ಚೆನ್ನಾಗಿತ್ತು. ಆ ರೀಲ್ಸ್ ಏನಂದರೆ, ಯಾರೋ ಒಬ್ಬ ಹೀಗೆ ಶಾಲ್ ಹಾಕ್ಕೊಂಡು ರಸ್ತೆಯಲ್ಲಿ ಹೋಗ್ತಿರ್ತಾನೆ, ಅವನ ಸೈಟ್ನಲ್ಲಿ ಒಂದು ಮಗು ಲ್ಯಾಟ್ರಿನ್ ಮಾಡ್ತಾಯಿದೆ, ತಾಯಿ ಕೂರಿಸ್ಕೊಂಡಿದ್ದಾಳೆ. ಇವನು ಗಲಾಟೆ ಮಾಡ್ತಾನೆ, ಏನಮ್ಮ ನನ್ನ ಸೈಟ್ ಅಂದರೆ ಏನು ತಿಳ್ಕೊಂಡಿದ್ಯಾ, ಪಬ್ಲಿಕ್ ಟಾಯ್ಲೆಟಾ, ಯಾಕೆ ಕೂತಿದ್ಯಾ ಅಂತ. ಆವಾಗ ಹೆಣ್ಮಗು ಹೇಳುತ್ತೆ, ವಾಸುವರೇ, ಯಾಕಪ್ಪ ಹಂಗೆ ಮಾತಾಡ್ತೀಯಾ, ನಾಡ್ದು ಪಂಚಾಯತಿ ಎಲೆಕ್ಷನಿಗೆ ಬತ್ತೀಯಲ್ಲ, 5 ಓಟವೇ ನಮ್ಮಲ್ಲಿ ಅಂತ. ಇವನು ಸೀದಾ ಹೋಗ್ಬಿಟ್ಟು ಆ ಮಗುವಿಗೆ ಕಕ್ಕ ಮಾಡಿಸಿ ನೀರು ಹಾಕಿ ಮತ್ತೆ ಬಟ್ಟೆ. ನನಗೆ ಅದು ತಮಾಷೆಯಾಗಿ ಕಾಣಲಿಲ್ಲ. ನನಗೆ ಪ್ರಜಾಪ್ರಭುತ್ವದ ಶಕ್ತಿಯ ಅನಾವರಣ ಆಯ್ತು ಅದ್ರ ಮುಖೇನ. ಒಬ್ಬಳು ಹೆಣ್ಣು 5 ಓಟಿದೆ ಏನು ಹೆದರಿಸ್ತಿದೆಯಾ ಅಂದರೆ, ಈ ಎಲೆಕ್ಷನ್ ನಿಲ್ಲೋನು ಹೋಗಿ ಆ ಮಗುದು ಕಕ್ಕ ತೊಳೆದು ಅವನದು ಶಾಲ್ನಲ್ಲಿ ಒರೆಸಿ ಬರಬೇಕಾದ ಪರಿಸ್ಥಿತಿ ಬರಬೇಕು ಅಂತಾದರೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಇರಬೇಕಾದ ಶಕ್ತಿ ಅಂದರೆ ಮತ. ಅದನ್ನು ನಾವು ಗಟ್ಟಿಗೊಳಿಸ್ಲಿಕ್ಕೆ ನೋಡಬೇಕು. ಮತ್ತು ಇನ್ನೊಂದು, ನಾವು ಹೇಸಿಗೆಗೆ ಒಳಗಾಗಬಾರ್ದು. ಅಪ್ಯಾಕ ಏನು ಅಂದರೆ, ವೋಟರ್ ಲಿಸ್ಟ್ ನಾಡ್ದು ಓಟ್ ಹಾಕ್ಲಿಕ್ಕೆ ಹೋಗುವಾಗ ನಂದು ಓಟೇ ತೆಗೆದಿದ್ದಾರೆ ಮಾರ್ರೆ ಅಂತೇಳಿ ನಮ್ಮ ಯೂಟ್ಯೂಬ್ನವರಿಗೆಲ್ಲ ಇಂಟ್ರ್ಯೂ ಕೊಡುವ ಪರಿಸ್ಥಿತಿ ಯಾವುದೇ ರಾಜಕೀಯ ನಾಯಕರಿಗೆ ಬರಬಾರ್ದು. ಅದನ್ನು ಫಸ್ಟ್ ಭಾರಿ ಇಂಪಾರ್ಟೆಂಟ್ ಶಾಹುಲ್. ನಾವು ಅದನ್ನು ಮಾಡಿಕೊಂಡು ನಾಡ್ದು ಇಲ್ಲ ನಮ್ಮ ನರೇಂದ್ರ ಮೋದಿಯವರು ನೋಡಿ ನನ್ನ ಓಟನ್ನು ಮಂಗಳೂರಿನ ಜಪ್ಪು ವಾರ್ಡಿನಿಂದ ತೆಗೆದು ಹಾಕಿದ್ದಾರೆ ಅಂದರೆ ಅವ ಮೂರ್ಖ ಅಂತ. ತೆಗೆದು ಹಾಕಿಸಿಕೊಂಡು ಓಟನ್ನು ಯಾರು ತೆಗೆದು ಹಾಕಿದ್ದಾನೆ ಅವನೊಬ್ಬ ಜಾಗೃತನಲ್ಲದ ಮನುಷ್ಯ, ಪ್ರಜೆ, ಅವನು ಜಾಗೃತನಲ್ಲದ ಮನುಷ್ಯ ಅಂತೇಳಿ ನಾವು ತಿಳಿಬೇಕು. ಹಾಗಾಗಿ SIR ನಾನು ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ನನಗೆ ಅದರಲ್ಲಿ ಅವರ ಆ ಚಟುವಟಿಕೆಗಳಲ್ಲಿ ನನಗೆ ಭಾರಿ ಇಷ್ಟ. ನಾನು ಹೇಳಿದೆ, ಇದು ಕಾಂಗ್ರೆಸ್ಸಿನ ಚಳುವಳಿ ಮಾತ್ರ ಅಲ್ಲ, ನಮ್ಮ ಜನರನ್ನು ಯಾಕೆ ನೀವು ಸಸ್ಪೆಕ್ಟ್ ಮಾಡ್ತಿದ್ದೀರಿ ಚುನಾವಣಾ ಆಯೋಗ ಅಂತ ಕೇಳುವ ಒಂದು ಚಳುವಳಿಯನ್ನು ಕಟ್ಟಲಿಕ್ಕೆ ಸಾಧ್ಯನಾ ನೋಡೋಣ ಅನ್ನುವಂಥದ್ದು ಒಂದು ಯೋಚನೆ. ಇಡೀ ಜನರನ್ನು, ಒಬ್ಬ ಆಟೋ ಚಾಲಕನ ಕರೆಸಿ, ನಿನ್ನನ್ನು ಮತ್ತೆ ಪರಿಶೀಲನೆ ಮಾಡಬೇಕಂತೆ ಮರ, ನೀನು ಇಲ್ಲಿ ಹುಟ್ಟಿದ್ದು ಹೌದಾ ಅಲ್ಲೋ, ನೀನು ಆಟೋ ಇಟ್ಕೊಂಡಿದ್ದು ಹೌದಾ ಅಲ್ಲೋ ಅಂತ ಈ ರೀತಿ ಒಂದು ಸಂಮೋಹನ ಮಾಡಲಿಕ್ಕೆ ನಾವು ತಯಾರಾಗಬೇಕು. ಯಾರು ಹೇಳಿ, ಕೊನೆಯ ಪಕ್ಷ ನಾಡ್ದು ನಗರಸಭೆಯಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಯಾರು ತಗೊಳ್ಬೇಕು ಅಂತಿದ್ದೀರಿ, ನೀವು ಯಾರು ಟ್ರೈ ಮಾಡಿ.
ಚಪ್ಪಳ ಹೊಡೆದಿಲ್ವ ನೀವು ಗಟ್ಟಿಯಾಗಿ? ನೀವಾರು ಟ್ರೈ ಮಾಡಿ. ನಾಡ್ದು ಗ್ರಾಮ ಪಂಚಾಯತಿಲಿ ಒಂದು ಎದ್ದು ನಿಂತು ಎಲ್ಲರಿಗೂ ನೀರಿನ ಕನೆಕ್ಷನ್ ಕೊಡಬೇಕಾ ಬಿಡುವ ಅಂತ ತೀರ್ಮಾನ ಮಾಡಬೇಕು ಅಂತ ಯೋಚನೆ ಮಾಡುವವರು ಯಾರು? ಯೋಚನೆ ಮಾಡಿ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇಷ್ಟಿಷ್ಟು ಬಿಡಿ ಬಿಡಿ ಸಂಖ್ಯೆಯಲ್ಲಾದರೂ ಮಾತಾಡಿ. ಮತ್ತು ನಾನು ಈಗ ಮುಂದುವರೆದು ಮಾತಾಡುವುದು ಏನಂದರೆ, ಇದು SIRದು ಮುಗೀತು. ನನಗೆ ಸೊರಕೆ ಸರ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಜೊತೆಯಲ್ಲಿ ನಾವು ಮುನೀರ್ ಸಾಹೇಬರು ಒಬ್ಬರು ಜೊತೆಯಲ್ಲಿ ಬರೋದು. ನಾನು ಒಂದೊಂದು ಸತಿ ಯೋಚನೆ ಮಾಡೋದು, ಈ ಸೊರಕೆಯವರು ಎಲೆಕ್ಷನಿಗೆ ನಿಂತರೆ ಕಾಪುವಲ್ಲಿ ನಿಲ್ಲೋದು. ಈ ಕಟ್ಕೊಂಡು ಈ ಬಾಗಲಕೋಟೆಗೆ, ಈ ಹುಬ್ಬಳ್ಳಿಗೆ, ಈ ಚಾಮರಾಜನಗರಕ್ಕೆ ಎಂತ ಅಂದರೆ, ಪಕ್ಷದ ಬಗ್ಗೆ ಒಂದು ಬದ್ಧತೆ ಮತ್ತು ನಿಷ್ಠೆ ಇದ್ದಾಗ ಈ ಪಕ್ಷ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಯಾವ ವ್ಯಕ್ತಿಗಳಿಗೆ ಕಾಳಜಿ ಇರ್ತದೆ ಅವರು ಈಗೆಲ್ಲ ಮಾಡಲಿಕ್ಕೆ ಸಾಧ್ಯ. ಈ ರೀತಿ ಮಾಡ್ತಾ ಇದ್ದರೆ ಕಾಂಗ್ರೆಸ್ ಉಳಿಯುತ್ತದೆ ಬಿಡ್ತದೆ ಪ್ರಶ್ನೆ ಅಲ್ಲ, ಭಾರತ ಉಳಿತದೆ. ನೆನ್ಪಿಟ್ಕೊಳ್ಳಿ, ಭಾರತ ಉಳಿತದೆ. ಅದಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು. ಹಾಗಾಗಿ ನನ್ನ ಪಾರ್ಟ್, ನನಗೆ ಮುನೀರ್ ಅವರು ಹೇಳಿದ್ದಾರೆ, ನಾವು ತುಂಬ ಕಡೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು ಕಡಿಮೆ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ನಾನು 2 ಆ್ಯಂಗಲಲ್ಲಿ ರಾಹುಲ್ ಗಾಂಧಿಯವರು ಸದ್ಯದ ಅವರ ರಾಜಕಾರಣದ ನೆಲೆ ಏನು ಮತ್ತು ನಿಮ್ಮ ನೆಲೆ ಏನು ಅನ್ನೋದಕ್ಕೆ ಮಾತಾಡಬೇಕು. ಮತ್ತು ಸ್ವಲ್ಪ ನಿಮಗೆ ಅಲ್ಲಿ ಸಮೋಸ ಎಲ್ಲ ತಿಂದು ಬಂದಿದ್ದರಿಂದ ಮತ್ತು SIR ವಿಚಾರದಲ್ಲಿ ವಾಸು ಅವರು ತುಂಬ ಸಶಕ್ತವಾಗಿ ಕಮ್ಯುನಿಕೇಟ್ ಮಾಡಿದ್ದಾರೆ. ಮೋಸ್ಟ್ಲಿ ನನ್ನ ಮುಖ ನೋಡುವಾಗ ಗೊತ್ತಾಯಿತು, ಎಲ್ಲರೂ ಸಹಿತ ಅಲೋಡು ದಾಳ ಮುಂಚಿ ಉಂಡು ಮಾರಾಯ ಮೂಲು ಎಂಚಾಂಡ ಆವಡು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಅಷ್ಟಕ್ಕೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು, ಖುಷಿಯಾಗಿದೆ. ಆದರೆ ನನಗೆ ಈಗ ಪ್ರಶ್ನೆ, ನಾನು ಮೊನ್ನೆ ಒಬ್ಬರು ಚಿಂತಕರ ಜೊತೆ ಒಂದು ಕಡೆ ಕೂತಿದ್ದೆ, ನಮ್ಮ ಕಾಂಗ್ರೆಸ್ಸಿನ ಬಳಗ. ಅವರೊಂದು ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಯನ್ನೇ ನಿಮಗೆ ಕೇಳಿ ನನ್ನ ಡಿಸ್ಕಷನ್ ಸ್ಟಾರ್ಟ್ ಮಾಡಬೇಕು ಅಂತ ಪುರುಷೋತ್ತಮಣ್ಣ ಅನಿಸಿದೆ. ಅದೇನು ಅಂದರೆ, ನಾನು 3 ಸೆಂಟೆನ್ಸ್ ಹೇಳ್ತೇನೆ, ಇದರಲ್ಲಿ ಯಾವುದು ಸರಿ ಅಥವಾ ಯಾವುದು ಸರಿ ಇಲ್ಲದಿದ್ದರೆ ನೀವು ಹೇಳಬೇಕು, ಗಲಾಟೆ ಮಾಡಲಿಕ್ಕಿಲ್ಲ ಯಾರು ಸಹ. ಒಂದು, ಮಹಾತ್ಮ ಗಾಂಧಿಯವರು ದೈವಾಧೀನರಾದರು, ಒಂದು ಸಾಲ. ಎರಡನೇದು, ಮಹಾತ್ಮ ಗಾಂಧಿಯವರು ಕೈಲಾಸವಾಸಿಯಾದರು. ಮೂರನೇದು, ಮಹಾತ್ಮ ಗಾಂಧಿಯವರು ವೈಕುಂಠವಾಸಿಯಾದರು. ಜೊತೆಗೆ ಇನ್ನೊಂದು ಇರಲಿ, ಮಹಾತ್ಮ ಗಾಂಧಿಯವರು ನಿಧನರಾದರು. 4 ಸೆಂಟೆನ್ಸ್. ಇದರಲ್ಲಿ ಯಾವುದು ಸರಿ? ಪುರುಷೋತ್ತಮಣ್ಣ ಹೇಳ್ತಿದ್ದಾರೆ ಯಾವುದು ಸರಿ ಇಲ್ಲ. 4 ಸರಿ ಇಲ್ಲ. ಈ ಕಡೆಯಿಂದ 4 ಸರಿ ಇಲ್ಲ. ಒಂದು ನಿಮಿಷ, ಅಪ್ಯಕ್ಕೆ ಎತ್ತಿ ಗಟ್ಟಿ. ನೀವು ಅಪ್ಯಕ್ಕೆ ನಿಲ್ಲಲಿಕ್ಕೆ ಕಷ್ಟ ಆಗ್ತಾ ಉಂಟು, ನನಗೆ ಗೊತ್ತಿದೆ. ನೀವು ನಿತ್ಯ ಹೇಳಿ ಅದರಲ್ಲಿ ನೋಡಿ. ಅಲ್ಲಿ ಒಂದು ನಿಮಿಷ. ನಮ್ಮ ಮಹಾನಗರ ಪಾಲಿಕೆಯ ಮೇಯರ್ ಆದಂಥ ಅಪ್ಪಿಯಕ್ಕ ಮತ್ತು ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರ ಉತ್ತರ ಅದರಲ್ಲಿ ಇರುವುದರಲ್ಲಿ ಸುಧಾರಿಸಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳೋದು, ಮಹಾತ್ಮ ಗಾಂಧಿ ನಿಧನರಾದರು ಅನ್ನೋದು ಸರಿ ಇದೆ, ಉಳಿದದ್ದು ತಪ್ಪಿದೆ. ನೀವು ಯಾರು ನಿಂತದಲ್ಲಿ ಅವರು ಸ್ಪೆಕ್ಸ್ ನೋಡಿ. ಮಹಾತ್ಮ ಗಾಂಧಿ ಇವು 4 ಸರಿ ಇಲ್ಲ. ಮಹಾತ್ಮ ಗಾಂಧಿಯವರು ಹತ್ಯೆಗೆ ಒಳಗಾದರು ಅಂತ. ಮತ್ತೆ ಅಲ್ಲಿ ನೀವು ಕೆಂಪು ಸೀರೆಯವರು, ಮಹಾತ್ಮ ಗಾಂಧಿ ಗೋಡ್ಸೆಯ ಗುಂಡಿಗೆ ಬಲಿಯಾದರು. ಮತ್ತೆ ಅವರು ತಲೆ ಹೀಗೆ ಮಾಡಿದವರು. ಮಹಾತ್ಮ ಗಾಂಧಿ ಹುತಾತ್ಮರಾದರು. ಮತ್ತೆ ಯಾರದು? ಚೂರು ಎದ್ನಿಲ್ಲಿ, ಒಂದು ಶಾಲೆಟ್ ಬಿಂಟವರಿಗೆ ಒಂದು ಚಪ್ಪಳೆ ಕೊಡಿ ಎಲ್ಲರೂ ಸೇರಿ. ಮಹಾತ್ಮ ಗಾಂಧಿಯವರು ವಿಧಿವಶರಾದರು. ವಿಧಿ ಎಂತ ಮಾಡೋದು? ವಶ ಆದರು. ಅವ ಬಂದ ದೊಣ್ಣೆ ಬೀಸಿಕೊಂಡು ವಿಧಿ ವಶ ಆಯಿತು. ಮತ್ತೆ ನೆನ್ಪಿಟ್ಕೊಳ್ಳಿ, ನಾವು ಇಷ್ಟು ಜನ ಗೆಳೆಯರು, ಆತ್ಮೀಯರು, ಒಂದು ಕುಟುಂಬದವರು ನಾವೆಲ್ಲ ಕೂತಿದ್ದೀವಿ. ನಮ್ಮೊಳಗೆ ಒಂದು ದೊಡ್ಡ ಕನ್ಫ್ಯೂಷನ್ ಸೃಷ್ಟಿ ಆಯಿತು ಆ 4 ಸಾಲು. ಅದು ವಿಧಿವಶರಾದರು, ವೈಕುಂಠವಾಸಿಯಾದರು. ಮೊನ್ನೆ ಒಂದು ಕಡೆ ಜೋರು ಚರ್ಚೆ, ಅದು ವೈಕುಂಠವಾಸಿ ಅನ್ನೋದೇ ಕರೆಕ್ಟು, ಯಾಕೆಂದರೆ ಗಾಂಧಿಯವರು ಹರಿಭಕ್ತರು. ಹಾಗೆ ಮತ್ತೊಬ್ಬರು ಇಲ್ಲ ಅವರು ಸ್ವಲ್ಪ ಶಿವನನ್ನು ಪೂಜಿಸ್ತಿದ್ರು, ಹಾಗಾಗಿ ಕೈಲಾಸವಾಸಿಯಾದರು. ಹೀಗೆಲ್ಲ ಚರ್ಚೆ ಆಯಿತು. ನೆನ್ಪಿಟ್ಕೋಬೇಕು, ಈ ಹಿರಿಯರು ಹೇಳಿದ್ರಲ್ಲ, ಮತ್ತು ಇಲ್ಲಿ ಯಾರು ನಮ್ಮ ಅಕ್ಕ ಹೇಳಿದ್ರಲ್ಲ, ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಬೇಕು. ನಾವು ಮರಿತಾ ಇದ್ದೇವೆ, ಗಾಂಧಿ ಹತ್ಯೆಯಾಗಿ 76-77 ವರ್ಷದ ನಂತರ ಗಾಂಧಿಯವರು ಕೊಲೆಯಾದರು. ನಿಧನರಾದದ್ದು ವೈಕುಂಠವಾಸಿ, ಕೈಲಾಸವಾಸಿ ಅಲ್ಲ. ನಾವ್ಯಾರು ಹೋಗಿ ಬಂದಿದ್ದೇವೆ ವೈಕುಂಠಕ್ಕೆ?
ನಾವ್ಯಾರಾದ್ರೂ ವೈಕುಂಠಕ್ಕೆ ಹೋಗಿ ಬಂದು ಗಾಂಧಿ ಎಲ್ಲಾದ್ರೂ ಕುರ್ಚಿಯಲ್ಲಿ ಕೂತಿದ್ರೆ ಇಲ್ಲಿ ಗಟ್ಟಿಯಾಗಿ ಹೇಳ್ಬೋದು ಗಾಂಧಿ ವೈಕುಂಠವಾಸಿ ಆದರು ಅಂತೇಳಿ. ಇಲ್ಲ ಕೈಲಾಸಕ್ಕೆ ಹೋಗಿ ಶಿವನನ್ನು ಮಾತಾಡಿಸಿ ಬಂದರೆ ಗಾಂಧಿಯವರು ಕೈಲಾಸವಾದ. ನಮಗೆ ಎಲ್ಲರಿಗೂ ಸ್ಪಷ್ಟವಾದ ಅರಿವಿರಬೇಕಾದ ಸಂಗತಿ, ಗಾಂಧಿಯವರು ಹತ್ಯೆಯಾದರೂ ಮತ್ತೆ ಜೋಡಿಸಿದಂತೆ ಅದು ಗೋಡ್ಸೆಯಿಂದ ಅಥವಾ ಗೋಡ್ಸೆ ಪ್ರತಿಪಾದಿಸಿದ ವಿಚಾರಧಾರೆಯಿಂದ. ನಾನು ಈಗಲೂ ಹೇಳ್ತೇನೆ, ಗೋಡ್ಸೆ ಅನ್ನೋನು ನಿಮಿತ್ತ ಗಾಂಧಿಯನ್ನು ಕೊಂದದ್ದು ಒಂದು ವಿಚಾರಧಾರೆ. ಯಾವ ವಿಚಾರಧಾರೆ ಅದು? RSSಗೆ ಬೇರೆ ಥರ ಹೇಳುವ ಅರಾಷ್ಟ್ರೀಯ ವಿಚಾರಧಾರೆ, ಕರೆಕ್ಟ್ ಅಲ್ಲ? ಗಾಂಧಿಯವರನ್ನು ಕೊಂದಿದ್ದು ಒಂದು ಅರಾಷ್ಟ್ರೀಯ ವಿಚಾರಧಾರೆ. ಭಾರತವನ್ನು ಪ್ರೀತಿಸದ, ಭಾರತವನ್ನು ಒಪ್ಪದ, ಭಾರತದ ಬಹುತ್ವವನ್ನು ಒಪ್ಪದ, ಭಾರತದ ಸಂವಿಧಾನವನ್ನು ಸ್ವೀಕರಿಸಲೊಪ್ಪದ ಮನಸ್ಥಿತಿಯ ಒಂದು ವಿಚಾರಧಾರೆ ಗಾಂಧಿಯನ್ನು ಕೊಂದಿತು ಅಲ್ವಾ? ಆ ಗಾಂಧಿಯನ್ನು ಕೊಲ್ಲಿಕ್ಕೆ ಕೆಲವು ಕಾರಣಗಳಿದೆ, ಅದನ್ನು ನೆರೆಟ್ ಮಾಡುವ ಮರ್ತೋಗ್ತದೆ ಅನ್ನೋ ಕಾರಣಕ್ಕೆ. ಏನೇನು ಕಾರಣ ಇರ್ಬೋದು ಹೇಳಿ? ಗಾಂಧಿಯನ್ನು ಕೊಲ್ಲಿಕ್ಕೆ ಏನೇನು ಕಾರಣ? ಪಟ್ಟ ಹೇಳಬೇಕು. ಅವರೇ ಹಿರಿಯರೇ ಹೇಳ್ತಾ ಇದ್ದಾರೆ, ಅವರಿಗೆ ಗಾಂಧಿಗೆ ಇದ್ದಂಥ ಒಂದು ಜಾತ್ಯತೀತ ಮನೋಭಾವನೆ. ಮತ್ತೆ ಬೇಗ ಅಕ್ಕ ಹೇಳ್ತಾ ಇದ್ದಾರೆ, ಅಗಲ ಕುಂಕುಮ ಇಟ್ಟವರು ಅಹಿಂಸೆಯನ್ನು ಒಪ್ಪದೇ ಇದ್ದದ್ದಕ್ಕೆ. ಎಸ್, ಮತ್ತೆ ಭಾರತ ಪಾಕಿಸ್ತಾನ ಡಿವೈಡ್ ಆಯಿತು ಅಂತ. ಮತ್ತೆ ಅವರು ಶಾಂತಿ ಪ್ರಿಯರು ಅನ್ನೋ ಕಾಲಕ್ಕೆ ಕೊಂದಿದ್ದು. ಮತ್ತೆ ಅದು ಯಾರು ಹೇಳಿದ್ದು ಗಟ್ಟಿಯಾಗಿ ಹೇಳಿ? ಯಾರು ಗಂಡಸರು ಯಾರು ಹೇಳಿದ್ದದು? ನೀವು ಆ ಶಾಲೆಟ್ ಪಿಂಟ್ ಅವರಿಗೆ, ಅಪ್ಪಿ ಅಕ್ಕನಿಗೆ ಹೇಳಿ ಕರೆಕ್ಟಾಗಿ. ಅವ್ರು ಇದಕ್ಕೆ ಉತ್ತರ ಕೊಡಲಿಲ್ಲ, ನೀವು ಗಂಡಸರು ಉತ್ತರ ಕೊಟ್ಟಿದ್ದಾರೆ. ಮಹಿಳಾ ಸಮಾನತೆಗಾಗಿ ದುಡಿತಾ ಇದ್ರು ಅನ್ನುವ ಕಾರಣಕ್ಕಾಗಿ ಗಾಂಧಿಯ ಹತ್ಯೆ ಆಯಿತು. ಎಲ್ಲ ಸತ್ಯ. ಮನುಷ್ಯರನ್ನೆಲ್ಲರನ್ನು ಮನುಷ್ಯ ಎಂದು ಪ್ರೀತಿಸಿದ ಒಂದು ಭಾವನೆಯನ್ನು ಗಾಂಧಿ ಹೊಂದಿದ್ದಕ್ಕೆ ಕೊಲೆ ಆಯಿತು. ಇನ್ನೊಂದು ಮೇಜರ್ ಕಾರಣ ಇದೆ, ಇಲ್ಲಿಂದ ನಮ್ಮ ಡಿಸ್ಕಷನ್ ಇವಾಗ ಸ್ಟಾರ್ಟ್ ಮಾಡುವ. ಅದೇನು ಅಂದರೆ, ತುಂಬ ಸತಿ ನೆರೇಷನ್ ಇದೆ. ಅದು ನಾನೀಗ ನೇರವಾಗಿ ಹೇಳಬೇಕು. ಈ ದೇಶದ ಒಂದು ಪ್ರಧಾನ ಪೊಲಿಟಿಕಲ್ ಪಾರ್ಟಿ ಅದನ್ನು ಅಜೆಂಡಾ ಉತ್ತರ ಪ್ರದೇಶದಿಂದ ಪ್ರಾರಂಭ ಮಾಡಿತು. ಅದೇನು ಅಂದರೆ ಗಾಂಧಿ ವರ್ಸಸ್ ಅಂಬೇಡ್ಕರ್ ಅಂತ. ಗಾಂಧಿ ವರ್ಸಸ್ ಅಂಬೇಡ್ಕರ್ ಅಂತ. ನೋ, ಈ ಗೋಡ್ಸೆ ಅಥವಾ ಪ್ರತಿಪಾದಿಸುವ ವಿಚಾರಧಾರೆ ಗಾಂಧಿಯನ್ನು ಕೊಲ್ಲಿಕ್ಕೆ ಭಾರಿ ದೊಡ್ಡ ಕಾರಣ. ರಿಚರ್ಡ್ ಅಟನ್ಬರೋ ಅವರ ಗಾಂಧಿಯ ಮೂವಿಯನ್ನು ಇವತ್ತು ಯೂಟ್ಯೂಬಲ್ಲಿದೆ, ದಯವಿಟ್ಟು ಹೋಗಿ ನೋಡಿ. ಅದರಲ್ಲಿ ಒಂದು ಸಂಗತಿ ಬರುತ್ತೆ, ಗಾಂಧಿ ಉಪವಾಸ ಸತ್ಯಾಗ್ರಹದಿಂದ ಕೂತಿರ್ತಾರೆ. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಬೇಕು ಅಂತ ಭಾರಿ ದೊಡ್ಡ ಚರ್ಚೆ ಆಗುತ್ತೆ. ಗಾಂಧಿ ಉಪವಾಸ ನಿರತ, ಮೌನ ವ್ರತ. ಆಗ ಕಾಂಗ್ರೆಸ್ಸಿಗರು ಆಡಳಿತ ಮಾಡ್ತಾ ಇದ್ದಂಥ ಆಗ ಗಾಂಧಿಯ ಬುಡಕ್ಕೆ ಹೋಗ್ತಾರೆ, ಗಾಂಧಿಯ ಹತ್ರ ಕೇಳ್ತಾರೆ, ಗಾಂಧೀಜಿ ಈ ರೀತಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಈಗ ಗೊತ್ತಲ್ಲ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನ ಯಾರು ಮಾಡಬೇಕು ಏನು ಅಂತ ಜಿಲ್ಲಾಧ್ಯಕ್ಷರ ಹತ್ರ ಹೀಗೆಲ್ಲ ಚರ್ಚೆ ಆಗ್ತದಲ್ಲ. ಅದೇ ರೀತಿ ಆಗ ಚರ್ಚೆ ಆಗಿ ರೀತಿಯಲ್ಲೇ ಸೀದಾ ಗಾಂಧಿಯ ಬುಡಕ್ಕೆ ಹೋದಾಗ ಉಪವಾಸ ನಿರತನಾಗಿದ್ದಂತಹ ಗಾಂಧಿ ಒಂದು ಪುಟ್ಟ ಚೀಟಿಯಲ್ಲಿ ಕೋಟ್ಯಾಧಿಪತಿಯಲ್ಲಿ 1 2 3 4 ಕೇಳಿದ ಹಾಗೆ ಉತ್ತರ ಕೊಡೋದಿಲ್ಲ. ಗಾಂಧಿಯವರು ಒಂದೇ ಹೆಸರನ್ನು ಬರೆದು ಕಳ್ತಾರೆ. ಅದು ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಬರ್ಕಳಿಸಿ. ನೆನ್ಪಿಟ್ಕೊಳ್ಳಿ, ಗೋಡ್ಸೆಗೆ ಗಾಂಧಿಯನ್ನು ಕೊಲ್ಲಿಕ್ಕೆ ಭಾರಿ ದೊಡ್ಡ ಇಂಟೆನ್ಷನ್ ಇದ್ದದ್ದೇನು ಅಂತಂದರೆ, ಈ ರೀತಿಯಾದಂಥ ಸಂವಿಧಾನ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗುವಂತೆ ಗಾಂಧಿ ಶಿಫಾರಸ್ಸು ಮಾಡಿದ್ದರಿಂದ ತನ್ನ ವಿಚಾರಧಾರೆಯ ಅಂದರೆ ಹೆಣ್ಣನ್ನು ಗಂಡ ಸತ್ತ ಕೂಡಲೇ ಚಿತೆಗೇರಿಸುವ, ಅವಳ ಕೂದಲು ಕತ್ತರಿಸುವ, ಅವಳನ್ನು ವಿಧವೆಯ ಪಟ್ಟ ಮಾಡುವ, ಅವಳಿಗೆ ಆಸ್ತಿ ಹಕ್ಕನ್ನು ನಿರಾಕರಿಸುವ ಈ ಎಲ್ಲ ವಿಚಾರದ ಹೊರತಾದ ಒಂದು ಸಂವಿಧಾನ ಬರುವುದಕ್ಕೆ ಈ ಗಾಂಧಿಯೇ ಮೂಲ ಪುರುಷ ಎನ್ನುವ ದ್ವೇಷ ಗಾಂಧಿಯ ಹತ್ಯೆಗೆ ಮೂಲ ಕಾರಣ. ಇದನ್ನು ಕಾಂಗ್ರೆಸ್ಸಿಗರು ಇವತ್ತಿಂದ ಲೌಡಾಗಿ ಮಾತಾಡಬೇಕು. ಮಾತಾಡ್ತಿರಲ್ಲ ನೀವು? ಗಟ್ಟಿಯಾಗಿ ಇದು ಕೇಳಿ ವಾಸು ಅವ್ರ ಹತ್ರ, ಅವರೆಲ್ಲ ಅಧ್ಯಯನಶೀಲರು. ಇದು ಐತಿಹಾಸಿಕ ಸತ್ಯ. ನಾವೇ ನೆರೇಷನ್ಸ್ಗಳನ್ನು ಅವ್ರು ಹೇಳೋದನ್ನು ಹೇಳ್ತಿರ್ತೇವೆ, ಅದು ಇಂಡಿಯಾ ಪಾಕಿಸ್ತಾನ. ಯಾವುದೂ ಅಲ್ಲ ಕರ್ಮ, ಎಂತ ಇಲ್ಲ. ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗಲಿಕ್ಕೆ ಯಾರು ಕಾರಣ? 2 ದ್ವಿರಾಷ್ಟ್ರ ಸಿದ್ಧಾಂತವನ್ನು ಏಕಕಾಲದಲ್ಲಿ ಮಂಡಿಸಿದವರು ಯಾರು? RSSನ ಅಪ್ಪಂದಿರಾದಂತಹ ಹಿಂದೂ ಮಹಾಸಭಾ ಮತ್ತು ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಇಬ್ಬರು ಏಕಕಾಲದಲ್ಲಿ ಒಂದೇ ವರ್ಷದಲ್ಲಿ ಅವರು ನಡೆಸಿದ ಬೇರೆ ಬೇರೆ ಅವರ ಸಮಾವೇಶದಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಏನು ಅಂದರೆ ಭಾರತ ಮತ್ತು ಪಾಕಿಸ್ತಾನ ಅಂತ 2 ದೇಶ ಆಗಬೇಕು ಅಂತ ಹೇಳ್ತಾರೆ. ಈಗ ಭಾರತದಲ್ಲಿರುವ ಈ ಶಾಹುಲ್ ಹಮೀದು, ಭಾರತದಲ್ಲಿರುವ ಜೋಖಿಮು, ಭಾರತದ ಪುರುಷೋತ್ತಮ, ಭಾರತದಲ್ಲಿರುವ ಅಪ್ಪಿ ಅಕ್ಕ, ನಾವೆಲ್ಲರೂ ಈಗ ನಾನು ವಾಸು ಅವರ ಸಬ್ಜೆಕ್ಟನ್ನು ಕನೆಕ್ಟ್ ಮಾಡ್ತಾ ಇದ್ದೇನೆ, ಅರ್ಥ ಮಾಡಿ. ನಾವೆಲ್ಲರೂ ಯಾರು ಈ ದೇಶದಲ್ಲಿ?
ಒಬ್ಬರು ಶಾಂತಲಾ ಗಟ್ಟಿ ಹೇಳೋದು ಮತದಾರರು, ಅಪಿಯಕ್ಕ ಹೇಳೋದು ಪ್ರಜೆಗಳು. ಮತ್ತೆ ನಮ್ಮ ಸಂವಿಧಾನ ಏನು ಹೇಳ್ತಿದೆ ಅದು ನಾವು ಪ್ರಜೆ ಅಂತ ರೀಡ್ ಮಾಡ್ತಿದ್ದೀವಿ. ಪ್ರಜೆ ಅಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ. ಈ ದೇಶದ ಜನರಾದ ನಾವು. ಅಂದರೆ ಓಟ್ ಬರೋದು 18 ವರ್ಷಕ್ಕೆ. 18 ವರ್ಷದ ಮಗು ಕೆಳಗಿರುವ ಮಗು ಭಾರತದ ಪ್ರಜೆ ಅಲ್ವಾ? ಹೌದಲ್ವ? ನೆನ್ಪಿಟ್ಕೊಳ್ಬೇಕು, ನಾವೆಲ್ಲರೂ ಭಾರತದ ಜನರು. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಇವ್ರು ಹೇಳಿದ್ರಲ್ಲ, ನಮ್ಮ ಮಲೆನಾಡಲ್ಲಿ ಗಾದೆ ಇದೆ, ಗುಡ್ಡ ಆಗಿದ್ದು ಇಲಿ ಹಿಡಿಯೋದಂತ. ಕರ್ಮಕ್ಕೆ 3 ಜನ ವಿದೇಶಿಯರನ್ನು ಬಿಹಾರದಲ್ಲಿ ಪತ್ತೆ ಹಚ್ಚಲಿಕ್ಕೆ ಇವರು 65 ಲಕ್ಷ ಜನರನ್ನು ಡಿಲೀಟ್ ಮಾಡುವ ಪ್ರಕ್ರಿಯೆ ಮಾಡ್ತಾರೆ. ಅಂದರೆ ಇದು ಕರ್ನಾಟಕದಲ್ಲಿ ನಾಳೆ 30 ಜನರ ಮತವೂ ಡಿಲೀಟ್ ಆಗಕೂಡದು ಎನ್ನುವ ಕಾಳಜಿ ಕಾಂಗ್ರೆಸ್ಸಿಗರದ್ದು ಆಗಬೇಕು. BJPಯವರಿಗೆ ಹೋಗಿ ಹೇಳಬೇಕು, ಮಾರಾಯ ನಿಮ್ಮದು ಅಜ್ಜಯ್ಯ ಇದ್ದಾರಲ್ಲ ಮೋದಿಯವರು, ಅವ್ರನ್ನೀಗ ಅಜ್ಜಯ್ಯ ಅಂತ ಕರೆಯುವ ಅಲ್ಲ, ನಿಮ್ಮ ಅಜ್ಜ ಇದ್ದಾರಲ್ಲ ಮೋದಿಯವರು, ಅವರು ಈಗ ನಿನ್ನನ್ನು ಸಸ್ಪೆಕ್ಟ್ ಮಾಡಿದ್ದಾರೆ. ನೀನು BJPಯ ಮಂಡಲಾಧ್ಯಕ್ಷ ಆಗಿರ್ಬೋದು, ಆದರೆ ಮತದಾರ ಆಗಿ ಡೌಟ್ಫುಲ್ ಉಂಟು. ಯಾರಿಗೆ? ನಮಗಲ್ಲ ಮಾರಾಯ, ಮೋದಿಯವರಿಗೆ ಅಂತ ಹೇಳಬೇಕು ಬೇಡವಾ? ನಮ್ಮ ತಲೆಗೆ ಇದನ್ನೇ ತುಂಬಿದ್ದು ಈ ರೀತಿಯ ವಿಚಾರ. ನಾವು ಈಗ ಹೋಗಿ ಹೇಳಬೇಕು, ಕಲ್ಲಡ್ಕ ಪ್ರಭಾಕರ ಭಟ್ರಲ್ಲೆಲ್ಲ ದಾರಿಯಲ್ಲಿ ನಡ್ಕೊಂಡು ಬರ್ತಿದ್ರೆ ಪ್ರಭಾಕರ ಭಟ್ರೇ ಇಷ್ಟು ಬೊಬ್ಬೆ ಹೊಡೆದು ನಿಮ್ಮದೊಂದು ಪರಿಸ್ಥಿತಿ ಹೀಗಾಯ್ತಲ್ಲ ಮಾರ್ರನ್ನು, ಏನಾಗಿತ್ತಪ್ಪ ಎಂತಾಯ್ತು ಅಂತ. ನಿಮ್ಮ ಮೋದಿಯವರು ಹೇಳಿದ್ದಾರೆ ಪ್ರಭಾಕರ ಭಟ್ರು ಡೌಟ್ಫುಲ್ ಓಟು ಅಂತೇಳಿ. ಹೌದಲ್ವ? ಅದು ಹೊಸದಿಗಂತ ಪೇಪರ್ನವರು, ಸಂಘನಿಕೇತನದಲ್ಲಿ ಎಲ್ಲರೂ ಡೌಟ್ಫುಲ್. ಈಗ ಎಲ್ಲರೂ ಡೌಟ್ಫುಲ್. ಇದನ್ನು ನಾವು ಜನರ ಎದುರುಗಡೆ ಒಂದು ಜನಚಳವಳಿಯ ನರೇಷನ್ ಆಗಿ ಕಟ್ಟಬೇಕು. ನರೇಷನ್ ಆಗಿ ಕಟ್ಟುವಾಗ ನಮ್ಮ ಎದುರುಗಡೆ ಈಗ ಒಂದು ಭಾರಿ ದೊಡ್ಡ ಅಪಾಯ ಬಂದಿದೆ. ನಿಮ್ಮ ಎದುರುಗಡೆ ಏನಾಗಿದೆ ಗೊತ್ತಿಲ್ಲ. ಯಾರಿಗೆ 100 ವರ್ಷ ತುಂಬಿದೆ? 2025ಕ್ಕೆ ಯಾರಿಗೆ 100 ವರ್ಷ ತುಂಬಿತು? ಯಾರಿಗೆ? RSSಗೆ. ಅವರು ನಿಮ್ಮೂರಿನಲ್ಲೆಲ್ಲ, ನಮ್ಮಲ್ಲಿ ಹಿಂದೂ ಸಮಾಜೋತ್ಸವ, ನಿಮ್ಮೂರಿನಲ್ಲಿ ಹಿಂದೂ ಸಂಗಮ. ನಾವು ಸಂಗಮ ಸಂಸ್ಕೃತಿ ನಮ್ಮದೆಲ್ಲರೂ ಅಲ್ವಾ? ನಾವೆಲ್ಲರೂ ಒಟ್ಟಿಗೆ ಊರಿನ ದೇವರ ಜಾತ್ರೆಯಲ್ಲಿ, ತೇರಿನಲ್ಲಿ, ಮಂಗಳ ದೇವಿಯ ದೇವಸ್ಥಾನದ ಪೂಜೆಯಲ್ಲಿ, ಕುದ್ರೋಳಿಯ ಗೋಕರ್ಣನಾಥನೇಶ್ವರನ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದರೆ ಅದು ಎಲ್ಲವೂ ಯಾವ ಸಮಾಜೋತ್ಸವ? ಸಂಗಮವೇ. ಈಗ ಇವ್ರದ್ದೊಂದು ಸಂಗಮ ಆಗಿದೆ. ಆ ಸಂಗಮದ ಬ್ಯಾನರ್ನಲ್ಲಿ ನಾವೊಂಚೂರು ಹೋಗುವಂತ ಯಾರ್ಯಾರಿಗೆ ಅನಿಸಿದೆ ಕೈ ಎತ್ತಿ ನೋಡುವ. ಒಂದು ಚೂರು ಪೋದು ಬತ್ತಂಡೆ ಎಡ್ಡೆ ಎತ್ತಿಂಡು ಮಾರ್ರೆ ಅಂದು ಯಾರ್ಯಾರಿಗೆ ಅನಿಸಿದೆ? ಚಪ್ಪಾಳೆ ನಿಮಗೆ ನೀವೇ ತಟ್ಟಿಕೊಳ್ಳಿ. ಯಾರಿಗೆ ಅನ್ನಿಸ್ಲಿಲ್ಲಲ್ಲ ಹೋಗ್ಬೇಕಂತ. ಆದರೆ ನೀವೆಲ್ಲ ಇಲ್ಲಿ ಕೂತವರು ಹಿಂದೂಗಳು ನಾವು ಅಂತ ಗ್ಯಾರಂಟಿ ಉಂಟಲ್ಲ, 100% ಉಂಟಲ್ಲ. ನಮಗೂ ಮತ್ತು ವಾಸು ಅವರಿಗೂ 100% ಉಂಟು. ಯಾಕಂದರೆ ಅವರು ವಾಸು ಅವರು, ನಾನು ಸುಧೀರ್ ಕುಮಾರ್ ಮುರೊಳ್ಳಿ, ನಮಗೆ ಅಪ್ಪ ಎಲ್ಲ ಹೇಳಿದ್ದಾರೆ, ಶಾಲೆಯಲ್ಲೂ ಹೇಳಿದ್ದಾರೆ, ನಮ್ಮನ್ನು ನೀವು ಯಾವ ಧರ್ಮದಲ್ಲಿ ಸೇರಿದವರು ಅಂದರೆ ಹಿಂದೂ ಧರ್ಮ ಅಂತ ಹೇಳೋದು, ಮತ್ತೆಲ್ಲ ಹೇಳೋದು ಹೊರಗಡೆ ಬಂದಾಗ ಮಾನವ ಧರ್ಮ ಅದು ಇದು ಎಲ್ಲ. ಆದರೆ ಈ RSSನವರಿಗೆ ಭಾರಿ ಡೌಟ್ ಇದೆ. ಅದಕ್ಕೆ ನೀವು ನೋಡಿ, ಶಾಂತಲಕ್ಕ ನೋಡಿ, ಅವರೆಲ್ಲ ಕಡೆಯೋ ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವದ ನೆಪ ಮಾಡಿಕೊಂಡು ಗರ್ಜಿಸಿ ಹೇಳು, ಕೂಗಿ ಹೇಳು, ಅಬ್ಬರಿಸಿ ಹೇಳು, ನಾನು ಹಿಂದೂ. ಎಂಥ ಗ್ರಾಚಾರ ಮಾರ್ರೆ, ಎಂಥ ಗ್ರಾಚಾರ. ಮನೋಜಣ್ಣನಿಗೆ ಗೊತ್ತು, ವಿಶ್ವಾಸ್ ಕುಮಾರಿಗೆ ಗೊತ್ತು, ಸ್ವರಕ್ಕೆ ಅವರಿಗೆ ಗೊತ್ತು, ಎಲ್ರಿಗೂ ನಾವು ಯಾವುದು ಅಂತ. ಅವರಿಗೆ ಒಂದು ಡೌಟು. ಮೆರವಣಿಗೆಯಲ್ಲಿ ಹೋಗಿ ಹೇಳಬೇಕು. ನಾವು ಈಗ ಅವ್ರ ಮೆರವಣಿಗೆ ಹೋಗುವಾಗ ನಾವು ಒಂದು ಕೆಲಸ ಮಾಡಬೇಕು, ಬ್ಯಾನರ್ ಹಿಡಿದು ನಿಲ್ಬೇಕೀಗ. ಈಗ ಗೊತ್ತಾಯಿತು ಅಂತ, ಈಗ ಗೊತ್ತಾಯಿತು. ಕರೆಕ್ಟ್ ಅಲ್ಲ? ಅಲ್ಲಿ ಬಂದೆ ಬಾವುಟಕ್ಕೆ ಬಂದೆ. ಈಗ ನಮಗೆ ಮತ್ತೊಂದು ಸಬ್ಜೆಕ್ಟ್ ಇದೆ. ಅದೇನು ಹೇಳಿ ಅಂದರೆ, ನಾನು ಅದನ್ನು ಈ ಜಾಗದಲ್ಲಿ ನಮ್ಮೂರಿನಲ್ಲಿ ಗಟ್ಟಿಯಾಗಿ ಹೇಳಬೇಕು. ಈ ವಾಸವರ ಊರಿನಲ್ಲಿ ಇದು ಸಮಸ್ಯೆ ಇಲ್ಲ ಬಾರಿ. ನಾವು ಮಾತಾಡ್ತಿರ್ತೇವೇನು ಭಗವಧ್ವಜ ಅಂತ. ಕರೆಕ್ಟ್ ಇಲ್ಲ ವಿಶ್ವಾಸ್ ಕುಮಾರ್? ನೆನ್ಪಿಟ್ಕೊಳ್ಬೇಕು, ಭಗವಂತನ ದೇವಾಲಯದ ಗೋಪುರದ ಮೇಲೆ ಇರುವ ಯಾವುದೇ ಬಣ್ಣದ ಧ್ವಜವನ್ನು ನಾವು ಏನಂತ ಕರಿಬೋದು? ಭಗವಧ್ವಜ ಅಂತ ಕರಿಬೋದು. ಕರೆಕ್ಟ್ ಅಲ್ಲ? ಇಲ್ಲಿ ರಸ್ತೆ ಮೇಲೆ ಹೋಗುವಾಗ ಎಲ್ಲ ತಿರ್ಕೊಂಡು ಒಂದು ಬಾವುಟವನ್ನು ಬೀಸ್ತಾ ಇದ್ರೆ ಅದನ್ನು ಯಾವ ಧ್ವಜ ಅಂತ ಕರಿಬೇಕು? ಎಸ್, ಯಾರು ಹೇಳಿದ್ದು? ಅದನ್ನು ಗಟ್ಟಿಯಾಗಿ ಹೇಳಿದ್ರಿ. ಕರೆಕ್ಟ್. ಅದು ಯಾವ ಧ್ವಜ? ಒಂದು ಸಂಘಟನೆಯ ಧ್ವಜ. ಆ ಸಂಘಟನೆಯ ಧ್ವಜವನ್ನು ಹಿಡಿದು ಮೆರವಣಿಗೆ ಮಾಡಿದ್ದು ಯಾವುದು ಸಹಿತ ಅದು ಭಗವಧ್ವಜದ ಮೆರವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ಲ?
ನಮ್ಮಲ್ಲಿ ಕೆಲವೊಮ್ಮೆ ಪಿತ್ತ ಕಟ್ಟಿ ನಮಗೆ ನಮ್ಮ ಹತ್ರ ಕೇಸರಿ ಉಂಟು, ಬಿಳಿ ಉಂಟು, ಹಸಿರು ಉಂಟು. ನಮ್ಮೂರಿನ ದೇವಸ್ಥಾನದ ಮೊಕ್ತೇಸರರೆಲ್ಲ ಹಿಂದೆ ಇದನ್ನೇ ಹಾಕ್ಕೊಳ್ತಿದ್ದಿದ್ದು, ಕರೆಕ್ಟ್ ಅಲ್ಲ? ನಮ್ಮ ಮದುವೆ ಮನೆ ಆಗುವಾಗ ಎಲೆ ಅಡಿಕೆ ಬಾಗಿನ ಕೊಡುವಾಗ ನಮ್ಮ ಯಜಮಾನರು ಪಂಚೆ ಕಟ್ಟಿ ಇದನ್ನೇ ಹಾಕಿಕೊಳ್ತಿದ್ದಿದ್ದು, ಹೌದಾ ಅಲ್ಲ? ಈಗ ಒಂದು ಹಾಕಿ ಇದು ನಮ್ಮ ಪವಿತ್ರ ಅಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೇ ಧರ್ಮಕ್ಕೂ ಸಹಿತ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್, ಬೌದ್ಧ, ಯಾವುದೇ ಧರ್ಮಕ್ಕೂ ವಾಸುವವ್ರನ್ನ ಕೇಳಿ, ಒಂದು ಬಣ್ಣ ಮೀಸಲಾಗಿಲ್ಲ. ಬಹು ಬಣ್ಣವನ್ನು ಸ್ವೀಕರಿಸುವುದೇ ಧರ್ಮ ಅಂತ ನಾವು ಕರೆಯಬೇಕು ಹೊರತು ಒಂದು ಬಣ್ಣವನ್ನು ಸ್ವೀಕರಿಸುವುದನ್ನು ಧರ್ಮ ಅಂತ ಒಪ್ಪೋದಿಲ್ಲ. ಅದು ಧರ್ಮದ ಬಣ್ಣ ಅಲ್ಲ. ಹಾಗಾದರೆ ಅವರು ಸಂಘಟನೆಯ ಧ್ವಜ ಹಿಡಿದು ರಸ್ತೆ ಮೇಲೆ ಬಂದಿದ್ದಾರೆ ಅಲ್ವಾ? ನಾವು ಏನು ಪರ್ಯಾಯ ಕಟ್ಟಬೇಕು? ನನ್ನ ಮೊನ್ನೆ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನು ಮಾತಾಡಿದೆ. ಅವರಿಗೆ ಅದರೊಳಗೆ ಹೋಗಬಾರ್ದು ಅಂತ ಗೊತ್ತಪ್ಪ, ಮತ್ತೇನು ಮಾಡಬೇಕು? ನಮ್ಮೂರಿನಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ. ಯಾಕೆಂದ್ರೆ ಸಮಯ ಮುಗಿದ್ರಿಂದ ಹೇಳ್ತಾ ಇದ್ದೀನಿ, ಪುರುಷೋತ್ತಮಣ್ಣ, ನಮ್ಮೂರಿನಲ್ಲಿ ನಿರ್ಧಾರ ಇದೆ. ನೀವು ಸೌರಮಾನ ಯುಗಾದಿ ಮಾಡೋರು, ನಾವು ಚಂದ್ರಮಾನ ಯುಗಾದಿ. ಚಂದ್ರಮಾನ ಯುಗಾದಿಯ ದಿನ ನಾವು ನಮ್ಮೂರಿನಲ್ಲಿ ಸರ್ವ ಜನೋತ್ಸವ ಅಂತ ಮಾಡ್ತಾ ಇದ್ದೇವೆ. ಆ ಸರ್ವ ಜನೋತ್ಸವ ಅಂತ ಹೇಳಿದರೆ ಈ ದೇಶದ ಮಣ್ಣಿನ ಮಕ್ಕಳಾದ ಈ ನೆಲದಲ್ಲಿ ಇರುವ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬ್ರಾಹ್ಮಣ, ಬಂಟ, ಬಿಲ್ಲವ, ಒಕ್ಕಲಿಗ, ಮಡಿವಾಳ, ಕುಲಾಲ, ಕುಂಬಾರ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಎಲ್ಲರನ್ನ ಸೇರಿಸಿಕೊಂಡು ಎಲ್ಲ ಬಣ್ಣಗಳ ಧ್ವಜವನ್ನು ಹಿಡ್ಕೊಂಡು ಮೆರವಣಿಗೆ ಮಾಡುವುದು ಸರ್ವ ಜನೋತ್ಸವ ಅಂತ ತೀರ್ಮಾನ ಮಾಡಿದ್ದೇವೆ. ಅಪ್ಪಿ ಅಕ್ಕನ ತಲೆಯಲ್ಲಿ ಒಂದೊಂದು ಗೋಡಿ ತಂಡ ಹೆಂಗೆ ಪಾರ್ಟಿ ಮೀಟಿಂಗಿಗೆ ಬರಬೇಕು, ಈ SIR ಸಭೆಗೆ ವಾಸು ಅವರ ಉಪನ್ಯಾಸ ಕೇಳಬೇಕು, ಪ್ರಚಾರ ಸಮಿತಿಗೆ ಬರಬೇಕು, ಯುವ ಕಾಂಗ್ರೆಸ್ಸಿಗೆ ಬರಬೇಕು, ಮನೋರಾಜ್ಯದ ಲೀಗಲ್ ಏಡ್ ಪ್ರೋಗ್ರಾಮಿಗೆ ಬರಬೇಕು. ಇದ್ರ ಜೊತೆಗೆ ಇದೊಂದು ಜನೋತ್ಸವ ಬೇಕಾ ಅಂದರೆ ಜನರಿಗೆ ಒಂದು ಪ್ಯಾರಲಲ್ ಬೇಕು, ಒಂದು ಪರ್ಯಾಯ ಬೇಕು. ಆ ಪರ್ಯಾಯವನ್ನು ಕೊಡ್ತಕ್ಕಂಥ ಹೊಣೆಗಾರಿಕೆ ಕಾಂಗ್ರೆಸ್ ಪಕ್ಷದ ಪಾಲಿಗೆ ಇದೆ. ನಾವು ನಮ್ಮ ಕೊಟೇಶನ್ ಲೆಟರ್ ರೆಡಿ ಮಾಡಿದ್ದೇವೆ. ನಮ್ಮ ಕುವೆಂಪುರವರು ಸಾಲು, ತೊಲಗಲಿ ದ್ವೇಷ, ತೊಲಗಲಿ ಮತ್ಸರ, ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ಅಂಥೇಳಿ ಯುಗಾದಿಯ ದಿನ ಬೇವು ಬೆಲ್ಲವನ್ನು ವಿತರಿಸಿಕೊಂಡು ನಾವೆಲ್ಲರೂ ಮೆರವಣಿಗೆ ಹೋಗ್ತೇವೆ. ನೋಡಿ ಅಕ್ಕ, ನಿಮ್ಮ ಹೆಸರು ಎಂತ? ನಿಮ್ಮ ಹೆಸರು ರಮಣಿ ಅಕ್ಕ. ರಮಣಿ ಅಕ್ಕನಿಗೆ ಭಾರಿ ಖುಷಿಯಾಗಿದೆ. ಅವ್ರಿಗೆ ಹೊಟ್ಟದಷ್ಟು ಚಪ್ಪಾಳೆ ನೀವು ಯಾರು ಹೊಡೆದಿಲ್ಲ. ನನಗೆ ನೀವು ಒಂದ್ಸತಿ ಜೋರಾಗಿ ಹೊಡೆದಿ. ನೆನ್ಪಿಟ್ಕೊಳ್ಳಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧವ ಅಥವಾ ಇಲ್ಲಿರ್ತಕ್ಕಂಥ ಕನ್ನಡ, ತುಳು, ಬ್ಯಾರಿ, ಕೊಂಕಣಿ ಯಾವುದೇ ಭಾಷೆಗಳನ್ನು ಮಾತನಾಡುವ ಎಲ್ಲ ಜನಬಂಧುಗಳು ಒಂದು ಇಂತಹ ಒಂದು ಟೈಟ್ಲಿನ ಕೆಳಗಡೆ ನಡೆದು ಈಚೆಯಿಂದ ಆಚೆ ಹೋಗಿ BJP RSSನವರು ತೇಲ್ಕೊಂಡು ಹೋಗ್ತಾರೆ. ಅವರು ನಮಗೆ ಮಾಡಲಿಕ್ಕೆ ಪುರ್ಸೊತ್ತೆ ಕೊಡ್ತಾ ಇಲ್ಲ. ಯಾಕೆ ಪುರ್ಸೊತ್ತು ಕೊಡ್ತಿಲ್ಲ ಅಂತಂದರೆ ಅವಕ್ಕೆ ಬೇರೆ ಕೆಲಸ ಇಲ್ಲ. ಹೇಗೆ ಕೆಲಸ ಇಲ್ಲ ಅಂತಂದರೆ, ಬೇಜಾರು ಮಾಡಬೇಡಿ, ಮೊನ್ನೆ ನಮ್ಮೂರಿಗೆ ಆಗಲ್ಲಿ ಹೇಳಿದೆ, ಪುತ್ತೂರಿನಲ್ಲಿ ನಮ್ಮೂರಿನಲ್ಲಿ ಒಬ್ಬ ಹೊರದೇಶದಲ್ಲಿ ಓದ್ತಿರೋ ಹುಡುಗ ಬಂದು ಅವನು ಹೇಳ್ದ, ನೋಡು ಮರೆ, ನನ್ನ ಕ್ಲಾಸ್ಮೇಟ್ ಅವನು ಇಲ್ಲೇ ಅಡಿಕೆ ತೋಟಲ್ಲಿ ಇಟ್ಕೊಂಡಿದ್ದಾನೆ, ನನಗೆ ಮದುವೆಯಾಗಿ 2 ಮಕ್ಕಳು, ಅವನಿಗೆ ಮದುವೆ ಆಗಲಿಲ್ಲ ಛೇ ಅಂದ. ಆಮೇಲೆ ಮತ್ತೊಬ್ಬರು ನೋಡಿ, ತುಂಬ ಜನ ಮದುವೆ ಆಗದಿದ್ದ ಹುಡುಗರೆಲ್ಲ ಇದ್ದಾರೆ ಈ ಹಳ್ಳಿಗಳಲ್ಲಿ, ಹಾಗೆ ಇದ್ದಾರೆ. ನಾನು ಹೇಳಿದೆ, ಈಗ ಆ ಹುಡುಗರು ಮದುವೆ ಆಗಬೇಕು ಅಂತ ಪ್ರಯತ್ನದಲ್ಲೂ ಇಲ್ಲ ಅಂದೆ. ಯಾಕೆ ಅಂದು, ಮತ್ತಿನ್ನೆಲ್ಲ ಮರ, ಮದುವೆ ಆದರೆ ನಾವು ಒಂದು ಮಾಂಗಲ್ಯ ಸರ ಅಂತ ಕಟ್ಟಬೇಕು. ನಿಮ್ಮ ಮೋದಿಯವರ ನಾಯಕತ್ವದಲ್ಲಿ ಒಂದು ತಾಳಿ, ಒಂದು ಕರಿಮಣಿ, ಒಂದು ಚಿನ್ನದ ಒಂದು ತುಂಡನ್ನು ಹಾಕಿ ಯಾರಾದರೂ ತಾಳಿ ಕಟ್ಟುವ ಅಂತ ಹೋದರೆ ಮಿನಿಮಮ್ ಬಜೆಟ್ 7.5 ಲಕ್ಷ ಅಣ್ಣ. ಈ ಮದುವೆಯಲ್ಲಿ ಮತ್ತು ಈ ಅಪ್ಪಿ ಅಕ್ಕ ಇವರೆಲ್ಲ ಹೋದವರು, ಶಾಂತಲಕ್ಕ ನೀವು ಮಾಡೋದು ಎಂಚ ಉಂಟು ಮಾಂಗಲ್ಯ ಸರ. ಅವ ಆರ್ಡಿನರಿ ಮಾಂಗಲ್ಯ ಸರ ಕೊಟ್ಟರೆ ಅವ ಪಡ್ಚ. ಈ ಗಟ್ಟಿ ಮಾಂಗಲ್ಯ ಸರ ಕೊಡಬೇಕು ಅಂತ ಹೇಳಿದರೆ ಅವ ಮತ್ತು ಪಡ್ಚ. ಯಾಕೆ ಹೇಳಿ, ನಾನು ವಿನಯ್ ಕುಮಾರ್ ಸೊರಕೆ ಅವರು ಏರ್ಪಡಿಸಿದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಅವ್ರು ಯಾರೋ ಒಂದು ಬಾಕ್ಸ್ ಐಟಮ್ ಹಾಕಿ ಲೋಕಲ್ ಪೇಪರ್ನಲ್ಲಿ ಬರೆದಿದ್ರು. ನಾನು ಅವತ್ತು ಬಹಿರಂಗವಾಗಿ ಹೇಳಿದ್ದೆ, ಬಂಗಾರದ ರೇಟು 2026 ಮಾರ್ಚ್ ಒಳಗಡೆ ಗ್ರಾಮಿಗೆ 15,000 ಆಸುಪಾಸಿಗೆ ಹೋಗ್ತದೆ ಅಂತ ಬಹಿರಂಗವಾದ ಸಭೆಯಲ್ಲಿ ಹೇಳಿದ್ದೆ. ಅವತ್ತು ಇನ್ನೂ ರೇಟ್ 6,500 ಇತ್ತು ಗ್ರಾಮಿಗೆ. ಇವತ್ತು ನಿಜ ಆಗಿದೆ. ಆದರೆ BJPಗೆ, RSSನವ್ರಿಗೆ ಇದು ಯಾವುದೂ ಅವರ ಸಮಸ್ಯೆ ಅಲ್ಲ. ಎಲ್ಲಿಯವರಿಗೆ ಸಮಸ್ಯೆ ಇಲ್ಲ ಅಂದರೆ, ಮೊನ್ನೆ ನಿರ್ಮಲಕ್ಕನ ಹತ್ರ ಕೇಳಿದರು, ಅಲ್ಲೋ ನಿಮ್ಮದು ಎಲ್ಲ ಬಜೆಟ್ ಎಲ್ಲ ಆಯಿತು, ಏನು ಕೊಟ್ಟಿದ್ದೀರಿ ಬಡವರಿಗೆ ಅಂತ. ಆಕೆ ಎಂಥ ಒಂದು ಹೆಣ್ಮಗಳು ಅಂದರೆ, ಆಕೆ ಎಂತ ಹೇಳಿದ್ದು ಹೇಳಿ, ಎಂತ ಹೇಳಿದರು ನೀವು ನೆನಪು ಮಾಡಿ, ಏನು ಹೇಳಿದರು? ಬೀಡಿಗೆ ರೇಟ್ ಕಡಿಮೆ ಮಾಡಿದ್ದೀನಿ ಅಂತ. ನೋಡಲಿಲ್ಲ ನೀವು ಇಂಟರ್ವ್ಯೂ? ಅದನ್ನು ಏನಾದರೂ ಕಾಂಗ್ರೆಸ್ಸಿನ ಫಿನಾನ್ಸ್ ಮಿನಿಸ್ಟರ್ ಹೇಳಿದರೆ ಈ ಮಾಧ್ಯಮಗಳು ಇವರು ಮಾಡ್ತಿರಲಿಲ್ಲ. ಈ ದಿನದವರಲ್ಲ, ಬೇರೆಯವರು ನಿತ್ಯ ದಿನದ ಸುದ್ದಿ ಅದನ್ನೇ ಬರ್ತಿದ್ರು, ಹೌದಲ್ಲ?
ಇವರು ಹಿಂದೊಮ್ಮೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯ ರೇಟ್ ಹೆಚ್ಚಾದಾಗ ಏನಂತ ಹೇಳಿದ್ರು ಹೇಳಿ? ನಾವು ತಿನ್ನೋದಿಲ್ಲ ಅಂತ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಕೂತಿದ್ದೇವಲ್ಲ ಈ ತುದಿಯಿಂದ ಆ ತುದಿಯವರಿಗೆ, ಇದು ಪುಟ್ಟ ಭಾರತ, ಎಲ್ಲ ಜಾತಿ ಮತ ಧರ್ಮ ಎಲ್ಲ ಭಾಷೆಯವರು ಮಾತಾಡೋರು ಕೂತಿದ್ದೇವೆ. ನಮ್ಗೆಲ್ಲರಿಗೂ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಬೇಕಾ ಬೇಡವೋ? ನಿರ್ಮಲಕ್ಕ ಏನು ಹೇಳಿದ್ರು ಹೇಳಿ? ನಾನು ನೀರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂತ. ಇದರ ಮಧ್ಯೆ ನೀವು ನೆನ್ಪಿಟ್ಕೋಬೇಕು. ನಾನು ಕೆಲವು ಸತಿ ನಮ್ಮಲ್ಲಿ ಒಂದು ನೆರೇಷನ್ ಬಿಲ್ಡಪ್ ಆಗ್ತಿರ್ತದೆ. ಏನಂತಂದರೆ ಅದು ವಾಸವರೇ ನಮಗೆ ಕೇಳಿ ಸಾಕಾಗಿದೆ. ಏನು ನೀವು ಮೋದಿಯವರ ಬಗ್ಗೆ ಮಾತಾಡಬೇಡಿ. ತುಂಬ ಜನ ಮೋದಿಗೆ ಓಟ್ ಹಾಕುವವರು ನನ್ನ ವೈಯಕ್ತಿಕ ಬೆಂಬಲಿಗರು ಮಾರ್ರೆ. ಇವನ ಪುಣ್ಯಾತ್ಮ, ಇವರು ಮೋದಿಯ ಭಾವನೆ ಏನಲ್ಲ. ನಾವೇ ಒಂದು ಕೆವೆಟ್ ಹಾಕ್ತದೆ ಅಂತ ಹೇಳ್ತೇವೆ ನಾವು ಕೋರ್ಟ್ನಲ್ಲಿ. ಫಸ್ಟ್ ಕೆವೆಟು ಮೋದಿಯವರ ಬಗ್ಗೆ ಏನು ಹೇಳ್ಬೇಡಿ, ಜನ ಅಕ್ಸೆಪ್ಟ್ ಮಾಡಿಬೇಡಿ. ಜನ ಅಕ್ಸೆಪ್ಟ್ ಮಾಡಿದಲ್ಲ, ಇಂತಹ ಸುಳ್ಳು ನೆರೇಷನ್ಗಳ ಮೂಲಕ ಒಪ್ಪಿಸಿದ್ದು. ಮೊನ್ನೆ ಒಬ್ಬ ನಾನು ನಿಮಗೆ ತಮಾಷೆಗಾಗಲಿ ಅಂತ ಹೇಳ್ತಾ ಇದ್ದೆ. ನಾನು ಅವರು ಏನು ಟ್ಯಾರಿಫ್ ಜಾಸ್ತಿ ಮಾಡಿದಾಗ, ಟ್ರಂಪ್ ಜಾಸ್ತಿ ಮಾಡಿದಾಗ ಒಂದು ಸುದ್ದಿ ಬಂದಿತ್ತು ವಿಜಯವಾಣಿ ಪೇಪರಲ್ಲಿ, ಬಾಕ್ಸ್ ಐಟಮ್ ನ್ಯೂಸ್ ಅದು. 3 ಬಾರಿ ಕರೆ ಮಾಡಿದರೂ ಸಹಿತ ಟ್ರಂಪಿನ ಕರೆಯನ್ನು ಸ್ವೀಕರಿಸದ ನರೇಂದ್ರ ಮೋದಿ ಅಂತ. ನಾನು ಕೋರ್ಟಿಗೆ ಹೋಗೋ ಗಡಿ ಬಿಡಿಲಿದ್ದೇನೆ ವಾಸಣ್ಣ. ಒಬ್ಬ ಲಾಯರ್ ಕರೆದ ನಿಮಗೆ ನೋಡಿದ್ರಾ? ಏನು ಹೆಂಗೆ ನಿಮ್ಮ ಮನಮೋಹನ್ ಸಿಂಗ್ ಆಗಿದ್ರೆ ಈ ಟ್ರಂಪ್ದು ಫೋನ್ ಬಂದ್ಕೊಳ್ಳಿ ಎದ್ದು ಬಿದ್ದು ಹೋಗಿ ಫೋನ್ ಎತ್ತಿದ್ರು. ನಮ್ಮ ಮೋದಿ ಹೆಂಗೆ ಫೋನ್ ಎತ್ತಲಿಲ್ಲ ಅಂದು ನಾನು ಗಡಿ ಬಿಡಿಲಿದ್ದು ಹೇಳಿದೆ. ಸಮಸ್ಯೆ ಅದಲ್ಲ ಮಾರಾಯ ಅಂದೆ. ಮತ್ತೇನು ಮಾರ್ರೆ ಅದರಲ್ಲೂ ನೋಡು, ಟ್ರಂಪಿಗೆ ಹಿಂದಿ ಬರೋದಿಲ್ಲ, ನರೇಂದ್ರ ಮೋದಿಯವರಿಗೆ ಇಂಗ್ಲೀಷ್ ಬರೋದಿಲ್ಲ. ಇಬ್ಬರು ಫೋನ್ ರಿಸೀವ್ ಮಾಡಿಕೊಂಡು ಎಂತ ಮಾತಾಡೋದು? ಕರೆಕ್ಟ್ ಅಲ್ಲ? ಆ ವಿದೇಶಾಂಗ ಸಚಿವರಾದ್ರೆ ಜೈಶಂಕರ್ ಅವರು, ಈಸ್ ರಿಟೈರ್ಡ್ IAS, ಅವರು ಮಾತಾಡ್ಬೋದು. ಇವರು ಫೋನ್ ವಿಡಿಯೋ ಕಾಲ್ ಮಾಡಿದರೆ ಟ್ರಂಪ್ ಅಟ್ಲೀಸ್ಟ್ ಇದನ್ನು ನಾವು ನೇರವಾಗಿ ಹೇಳಬೇಕು, ಧೈರ್ಯದಿಂದ ಹೇಳಬೇಕು, ಕಟ್ಟೆಯಲ್ಲಿ ಮಾತಾಡಬೇಕು. ಸಾರ್ವಜನಿಕ ಸಭೆ ಭಾಷಣ ಅಲ್ಲ. ಬಂಧುಗಳು ನೆಂಟರುಗಳು ಎಂಗೇಜ್ಮೆಂಟಲ್ಲಿ ಕೂತಾಗ ಇದನ್ನು ಚರ್ಚೆ ಮಾಡಬೇಕು. ಬೇರೆ ಯೋಚನೆ ಮಾಡಬೇಡಿ. ಶಾಂತಲಕ್ಕೆ ಓದಿದ್ದೆಲ್ಲಿ ಮಂಗಳೂರಿನಲ್ಲೇನ? ಶಾಂತಲಕ್ಕೆ ಯಾರ್ಯಾರ ಕ್ಲಾಸ್ಮೇಟ್ ಅಂತ ಹೇಳಲಿಕ್ಕೆ 50 ಜನ ಸಿಗ್ತಾರೆ. ಶಾಂತಲ ನಮ್ಮ ಕ್ಲಾಸ್ಮೇಟು ಮರ, ಅವರು ಮುಂದಿನ ಬೆಂಚಲ್ಲಿ ಕೂತಿದ್ರು, ನಾವು ಹಿಂದಿನ ಬೆಂಚಲ್ಲಿ ಕೂತಿದ್ವಿ, ಅವರು ಎಕನಾಮಿಕ್ಸ್ ಪಾಸು, ನಾನು ಫೇಲು ಎಲ್ಲ ಹೇಳ್ತಾರೆ. ಹೌದಾ? ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಇಡೀ ಭಾರತದ 150 ಕೋಟಿ ಜನರಲ್ಲಿ ಒಬ್ಬನೇ ಒಬ್ಬ ಬಂದು ನಾನು ನರೇಂದ್ರ ಮೋದಿ ಅವರು 10ನೇ ತರಗತಿಗೆ ಒಟ್ಟಿಗೆ ಹೋಗಿ ಗೋಳಿ ಬಜೆ ತಿಂದದ್ದು ಅಂತ ಒಬ್ಬನೇ ಒಬ್ಬ ಹೇಳಿ, ಗ್ಯಾರಂಟಿ ಅಲ್ಲ? ಮಾತಾಡಿದ್ದೀರಾ ನೀವು ಇದನ್ನ? ಮಾತಾಡಿಲ್ಲ. ಈಗ ಪುತ್ತೂರಿಗೆ ಹೋಗಿ ಬಂದರೆ ನನಗೆ 5 ಜನ ಸಿಕ್ಕಿದ್ರು ಕೈ ಕೊಟ್ಟು, ನಾವು ಸೊರಕೆ ಅವರು ಒಂದೇ ಹಾಸ್ಟೆಲಲ್ಲಿ ಇದ್ದಿದ್ದು ಅಂತ ಹೇಳಿ. ಇವರು ವೇದಿಕೆ ಮೇಲೆ ಇಬ್ಬರದ್ದು ಹೇಳಿದರು, ನಾವೆಲ್ಲ ಒಟ್ಟಿಗೆ ಒಂದೇ. ಅರೆ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಬ್ಬನೇ ಒಬ್ಬ ಕ್ಲಾಸ್ಮೇಟ್ ಇರಲಿಲ್ಲ ಇಷ್ಟೊತ್ತವರಿಗೆ. ಅಂದ್ರೆ ಇವರು ಪ್ರಧಾನಮಂತ್ರಿ ಆಗುವಾಗೆಲ್ಲ ಅವರು ಸತ್ತೋಗಿ ಬಿಟ್ರ? ಇದನ್ನು ನಾವು ಗಟ್ಟಿಯಾಗಿ ಮಾತಾಡ್ತಾ ಇಲ್ಲ. ನರೇಂದ್ರ ಮೋದಿಯವರ ಒಂದು ಭೂಸಾ ವ್ಯಕ್ತಿತ್ವವನ್ನ ಜನರ ಎದುರುಗಡೆ ಈತ ಒಬ್ಬ ಭೂಸಾ, ಅನ್ಪಡ್, ಎಕನಾಮಿಕ್ಸ್ ಗೊತ್ತಿಲ್ಲ, ರಾಜತಂತ್ರ ಗೊತ್ತಿಲ್ಲ, ದೇಶದ ಪ್ರಜ್ಞೆ ಇಲ್ಲ, ಧರ್ಮ ಅರಿತಿಲ್ಲ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿಯನ್ನು ನಾವೇ ನಮ್ಮ ಬಾಯಿಯ ಮೂಲಕ ಕಟ್ಟಿ ಹಾಕಿಕೊಂಡಿದ್ದೇವೆ. ನಾವು ಏನನ್ನು ಹೇಳ್ತಾ ಇಲ್ಲ. ಕರೆಕ್ಟ್ ಅಲ್ಲ? ನೆನ್ಪಿಟ್ಕೋಬೇಕು. ಈಗ ನರೇಗಾದ ಬಗ್ಗೆ ಮಾತಾಡ್ತಿದ್ರು. ನರೇಗಾದ ಬಗ್ಗೆ ನೀವೆಲ್ಲ ಇಲ್ಲಿ ಕಾರ್ಯಕ್ರಮ ಎಲ್ಲ ಮಾಡಿದ್ರಿ, ಮೊನ್ನೆ ಪಾದಯಾತ್ರೆ ಮಾಡಿದ್ರಿ. ದಯವಿಟ್ಟು ಪಾದಯಾತ್ರೆಯಲ್ಲಿ ನಡೆದವರು ಯಾರು? ಸುಳ್ಯದಿಂದ ಮುಲ್ಕಿಯವರಿಗೆ ಗ್ರೇಟ್. ಯಾರ್ಯಾರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀರಿ, ನೀವೆಲ್ಲರೂ ಸಹಿತ ಒಂದು ಚಾರಿತ್ರಿಕವಾದ ಆಂದೋಲನದಲ್ಲಿ ಭಾಗವಹಿಸಿದ್ದೀರಿ ಅಂತೇಳಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇವರು ಆಲ್ ಗ್ರೇಟ್ ಪೀಪಲ್, ನಡೆದಿದ್ದೀರಲ್ಲ. ನೆನ್ಪಿಟ್ಕೋಬೇಕು. ನರೇಗಾವನ್ನು ಸಿಂಪಲ್ ಆಗಿ ನಾನು ಮಾಡ್ತೇನೆ. ಮೊನ್ನೆ ಸೊರಕೆಯವರ ಸಭೆಯಲ್ಲಿ ಇದನ್ನು ಹೇಳಿದೆ. ನಿಮ್ಮೂರಿನಲ್ಲೆಲ್ಲ ಇಲ್ಲಿ ವಾಸವರೇ ಮೀನು ಮಾರೋದೆಲ್ಲ ಹೆಣ್ಮಕ್ಳು. ಈ ಮೀನು ಮಾರುವಾಗ ಅವ್ರು ಆ ಹೆಣ್ಮಕ್ಳ ತಾಯಂದ್ರ ಹತ್ರ ಹೋಗಿ ನೀವು ರೇಟ್ ಬಗ್ಗೆ ಚರ್ಚೆ ಮಾಡಿ. ಅವರು ಒಂಜಿ ಆಪುಜಿ ಮಗ ರೇಟ್ ಒಂದೇ, ಬಂಗಡೆಗೆ 200 ರೂಪಾಯಿ ಇಷ್ಟು ಹೇಳ್ತಾರೆ. ರೇಟಲ್ಲಿ ಕಾಂಪ್ರಮೈಸ್ ಇಲ್ಲ. ಆದರೆ ಎಷ್ಟು ಒಳ್ಳೆಯ ಮನಸ್ಥಿತಿಯ ಅಕ್ಕಂದರಿಗೆ ತಾಯಂದರಿಗೆ ಅಂದರೆ, ನೀವು 1 kg ಮೀನನ್ನು ತಕ್ಕೊಂಡು ಅವರ ಹಣ ಕೊಟ್ಟಾದಮೇಲೆ ನಿಮಗೆ ಒಂದು ಎಕ್ಸ್ಟ್ರಾ 150 ಗ್ರಾಮಿನ ಮೀನು ಮುಂದೆ ಮಗ ಅಂತ ಹಾಕ್ತಾರೆ. ಹೌದಲ್ಲ? ಹಾಕ್ತಾರಲ್ಲ? ಆದರೆ ನಮ್ಮ ಕೇಂದ್ರ ಸರ್ಕಾರ ಅದಕ್ಕಿಂತ ನೀವು ಹೌದು ಹಾಕ್ತಿರಲ್ಲ. ನೋಡಿ, ಗ್ರೇಟ್ ಗ್ರೇಟ್, ಚಪ್ಪಾಳೆ ಹೊಡಿರಿ. ಆದರೆ ನರೇಂದ್ರ ಮೋದಿಯವರ ನೇತೃತ್ವದ BJP ಸರ್ಕಾರ ಎಷ್ಟು ಇದು ಅಂತ ಹೇಳಿದರೆ, ಎಕನಾಮಿಕ್ಸ್ ನಮಗೆ ಸರಳವಾಗಿ ಅರ್ಥ ಮಾಡ್ಕೋಬೇಕು. ನೀವು ಮಂಗಳೂರಿನವರು ಭಾರಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಏನು ಅಂತಂದರೆ, ನಾವು ತೆರಿಗೆ ರೂಪದಲ್ಲಿ GST ರೂಪದಲ್ಲಿ ನಾವು ಒಂದು ತೊಟ್ಟೆ ಪೂರ್ತಿ ಅವರಿಗೆ ಬಂಗಡೆ ಮೀನನ್ನು ಕಳಿಸಿಕೊಟ್ರೆ, ಅವರು ವಾಪಸ್ಸು ನಮಗೆ ಬಂಗಡೆದು ಮಂಡೆ ಫ್ರೈ ಕಳಿಸ್ತಾ ಇಲ್ಲ, ಬದಲಿಗೆ ಖಾಲಿ
ತೊಟ್ಟೆ ಕಳಿಸ್ತಾ ಇದ್ದಾರೆ. ಏನು ಕಳಿಸ್ತಾ ಇದ್ದಾರೆ? ಇಷ್ಟೇ ಎಕನಾಮಿಕ್ಸ್. ಅದನ್ನೇ ಕರ್ನಾಟಕದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮಂತ್ರಿಗಳು ಎಲ್ಲರೂ ಸಹಿತ ನಮ್ಮ ಪಾಲನ್ನು ನಮಗೆ ಕೊಡಿ ಏನು ಕೇಳ್ತಿದ್ದಾರೆ? ನಮ್ಮ ಪಾಲನ್ನು ನಮಗೆ ಕೊಡಿ. ನೀವು ಆದ್ದರಿಂದ ಅವ್ರ ಅಮ್ಮ ಏನು ಹೇಳಿದ್ರಲ್ಲ, ನಾನು ಒಂದು ಜಾಸ್ತಿ ಹಾಕ್ತೇನೆ ಬಂಗಡೆ ಅಂತ. ನೋಡಿ ಅಲ್ಲಿ ನಾನು ಮಗುವೀರ ಸಮುದಾಯದ ಹೆಣ್ಮಗಳು ಎಕ್ಸ್ ಕಾರ್ಪೊರೇಟರ್ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ನೋಡಿ, ಬೋಟ್ ಉಂಟು, ಬಿಸ್ನೆಸ್ ಉಂಟು, ಎಲ್ಲ ಎಷ್ಟು ಖುಷಿಯಲ್ಲಿ ಹೇಳ್ತಾರೆ. ನೀವು ಬಂಗಡೆ ಜಾಸ್ತಿ ಹಾಕೋದು ಹೌದಲ್ಲ? ಜನ ನೆನ್ಪಿಟ್ಕೊಳ್ಳಿ, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ, ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ನೇತೃತ್ವದ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಈ ದೇಶದಲ್ಲಿ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಿಗೆ ಮಾಡ್ತಿರುವುದು ಏನಂದ್ರೆ, ನಾವು ಒಂದು ತೊಟ್ಟೆ ಬರ್ತಿ ಬಂಗಡೆ ಕಳಿಸೋದು, ಅವರು ನಮಗೆ ವಾಪಸ್ ಏನು ಮಾಡ್ತಿದ್ದಾರೆ? ಖಾಲಿ ಕೊಟ್ಟೆಯನ್ನು ಕಳಿಸ್ತಾ ಇದ್ದಾರೆ. ಇಷ್ಟಾದಮೇಲೆ ನಾನು ಇದಕ್ಕೆ ಬಂದೆ. ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿಗಳು. ನಾವು 5 ಗ್ಯಾರಂಟಿಯನ್ನು ಕೊಟ್ಟಿದ್ದೆ, ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೇವೆ. ನನಗೆ ಈಗ ನಮ್ಮ ಕಾರ್ಯಕರ್ತರು ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. 5 ಗ್ಯಾರಂಟಿಗಳ ಕಾರ್ಡನ್ನು ಕೊಟ್ಟು ಬ್ಲಾಕ್ ಅಧ್ಯಕ್ಷರು, ನಮ್ಮ ಕ್ಯಾಂಡಿಡೇಟ್ಗಳು ನಿಮ್ಮ ಕೈಯಲ್ಲಿ ಕೊಟ್ಟಾಗ ಅದನ್ನು ವಿತರಿಸುವಾಗ ನಿಮಗೆ ಒಂದು ಸಣ್ಣ ಸಂಕೋಚ ಮತ್ತು ಭಯ ಉಂಟಾಗಿತ್ತ ಇಲ್ವಾ? ಶಾವಲ್ 100 ನೀವು ನೋಡಿ ಅಲ್ಲಿ ಹಿಂದೆ ಕೈ ಎತ್ತಿದವ್ರು ಯಾರು? 100ಕ್ಕೆ 100 ನಮಗೆ ಭಯ ಉಂಟಾಗಿತ್ತು. ಕರೆಕ್ಟ್ ಅಲ್ಲ? ಈ ಯೋಜನೆಯನ್ನ ಅಕಸ್ಮಾತ್ ಜಾರಿ ಮಾಡದಿದ್ರೆ ನಾನು ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಬೇಕು ಕುಳಾಯಿ ವಾರ್ಡ್ನಿಂದ. ನನ್ನ ಕತೆ ಏನಾಗ್ತದೆ, ಬಂಟ್ವಾಳದಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಕತೆ ಏನಾಗ್ತದೆ ಇತ್ತು, ಹೌದಲ್ಲ? ನೆನ್ಪಿಟ್ಕೊಳ್ಳಿ, ಕಾರ್ಯಕರ್ತರ ಮಟ್ಟಿಗೆ ನಿಮ್ಮ ಬೂಸ್ಟನ್ನು ಮಾಡಿರತಕ್ಕಂಥ ಒಂದು ರಾಜಕೀಯ ಪಕ್ಷ ಏನಾದರೂ ಇದ್ದರೆ ಕರ್ನಾಟಕದಲ್ಲಿ, ಅದು ಕರ್ನಾಟಕದಲ್ಲಿ ಆಳ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ. 5ಕ್ಕೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ನೀವು ನೆನ್ಪಿಟ್ಕೊಳ್ಳಿ, 5ಕ್ಕೆ 5 ಗ್ಯಾರಂಟಿಯನ್ನು ಕೊಡದೆ ಪ್ರಚಾರ ಸಮಿತಿ ಅಧ್ಯಕ್ಷರು ವಿನಯ್ ಕುಮಾರ್ ಸೊರಕೆ ಇಲ್ಲಿ ಬಂದಿದ್ರೆ, ಸೊರಕೆ ಸರ್ ವಿನಯಣ್ಣ ಎಂಕ್ಲೇನೊಂಜಿ ಪ್ರಶ್ನೆ ಉಂಡು, ಅವು ಇರೇನ ಗ್ಯಾರಂಟಿ ಕಾರ್ಡ್ ಇತ್ತು ಅವು ಒಡೆಪೋಂಡು ಅವು 5 ಗ್ಯಾರಂಟಿ ಕೊರತು ಬಕಬಲೆ ಇಜ್ಜಂಡ ಅಪ್ಪುಜಿ ವಾಸುಲ ಬರ್ಚಿ, ಸುಧೀರ್ಲ ಬಡ್ಚಿ, ಡೆನ್ನಿಸ್ಲ ಬಡ್ಚಿ ಅಂತ ಹೇಳ್ತಿದ್ರೆ ಅಲ್ಲೋ. 5ಕ್ಕೆ 5 ಗ್ಯಾರಂಟಿಯನ್ನು ಕೊಟ್ಟು ಕಾರ್ಯಕರ್ತರ ಸ್ವಾಭಿಮಾನವನ್ನು ಹೆಚ್ಚಿಸಿ ಜನರ ಎದುರುಗಡೆ ನಮ್ಮ ಕಾರ್ಯಕರ್ತರು ಇವತ್ತು ಹೋಗುವಾಗ ಸಿಟ್ಟು ಬರ್ತದೆ. ಎಲ್ಲರೂ ಬೈಯುವುದೇ, ನಾಳೆ ನೀವು ಪಂಚಾಯತಿ ಎಲೆಕ್ಷನ್ ನಿಂತು ನೀವು ತಪ್ಪು ತಿಳಿದಿದ್ದೀರಿ ಏನಂದರೆ ಕಾಂಗ್ರೆಸ್ನವರಿಗೆ ಮಾತ್ರ ಬೈಯುವುದು ಅಂತ. BJPಯವರಿಗೂ ಹಾಗೇ ಬೈತಾರೆ ಜನ. ಅವರು ಹಾಗೆ ಬೈದು ಕೂಡಲೇ ಅವರಿಗೆ ನೋಡಿ ಉದ್ಯೋಗ ಕೊಡಲಿಲ್ಲ, ಸಬ್ಸಿಡಿ ಕೊಡಲಿಲ್ಲ, ಗೊಬ್ಬರ ಕೊಡಲಿಲ್ಲ, ರಸ್ತೆ ಕೊಡಲಿಲ್ಲ, ಟೆಲಿಫೋನ್ ನೆಟ್ವರ್ಕ್ ತೆಗೆದು ಹಾಕಿದ್ರು, ಎಂಥದ್ದು ಇಲ್ಲ. ಅವರು ಆವಾಗ ಏನು ಮಾಡೋದು ಹೇಳಿ? ಬಾವುಟಕ್ಕೆ ಹೋದಾಗ ಧರ್ಮ ರಕ್ಷಣೆ. ಕರೆಕ್ಟ್ ಅಲ್ಲ? ಮಂಗಳೂರಿನಲ್ಲಿ ಓಟು ಕೇಳೋದು ಧರ್ಮಕ್ಕಾದ ಕೊರಲೆ. ಕರೆಕ್ಟ್ ಅಲ್ಲ? ಈ ನಳಿನ್ ಕುಮಾರ್ ಕಟೀಲ್ ಅದನ್ನೇ ಮಾಡಿದ್ದಲ್ಲ, ಈಗ ಮಾಡ್ತಿರೋ ಬ್ರಿಜೇಶ್ರು ಅದನ್ನೇ ಮಾಡ್ತಿರೋದಲ್ಲ. ಅವ ಅಂತೂ ನೋಡಿದ್ದೇನೆ ಮರ್ರೆ, ಅಲ್ಲಿ ಒಂದು ಶಾಲೆದು ಬೋರ್ಡ್ ನೋಡಿದೆ ನಾನು, ವೇದವ್ಯಾಸ ಕಾಮತ್ರದ್ದು. ಯಾವುದೋ ಒಂದು ಸರ್ಕಾರಿ ಪ್ರೈಮರಿ ಶಾಲೆಗಳಲ್ಲಿ ಸರ್ಕಾರಲ್ಲಿ ಒಂದು ಎಂಥದ್ದು ಒಂದು ಇದು ಶೌಚಾಲಯಕ್ಕೆ 4 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು 4,000 ಅಡಿಯ ಬ್ಯಾನರ್ ಹಾಕಿದ್ದಾನೆ. ಇಡೀ ಬ್ಯಾನರಲ್ಲಿ ವೇದವ್ಯಾಸ ಕಾಮತ್ರು ಎದ್ದು ನಿಂತು ನಳಿಸ್ತಾ ಇದ್ದಾರೆ. ನಾನು ಎಂಥದ್ದು ಕೊಟ್ಟು ಪುನರ್ನಿರ್ಮಾಣ ಅಲ್ಲಿ ಸರ್ಕಾರದಲ್ಲಿ ಉಂಟು ಇವತ್ತೇ ಕಾರ್ಯಕ್ರಮದಲ್ಲಿ. ಕರೆಕ್ಟ್ ಅಲ್ಲ? ಈ ಶಾಲೆಯ ಶೌಚಾಲಯಕ್ಕೆ 4 ಲಕ್ಷ ಕೊಟ್ಟಿರೋ ಎಂತ ಖರ್ಬ ಮಾಡ್ತಾರೆ. ನೆನ್ಪಿಟ್ಕೋಬೇಕು, ಅವರು ಅದನ್ನು ಮುಂದೆ ಮಾಡ್ತಾರೆ. ನಾವು ಇವತ್ತು ಚುನಾವಣೆಗೆ ನಿಲ್ಲುವ, ಚುನಾವಣೆ ಪರವಾಗಿ ಕೆಲಸ ಮಾಡಿಕೊಂಡು ಹೋಗುವ ಯಾವುದೇ ಒಬ್ಬರು ಹೆಣ್ಮಗಳು ನೆಕ್ಲ ಮಾತಾ ಓಟ್ ಕೇಂದ್ರ ಬರಬಲ್ಲಿ ಅಂತ ಅಂದು ಕೂಡಲೇ ನೀವು ಹೇಳ್ಬೇಕು, ಅಕ್ಕ ಕರೆಂಟ್ ಫ್ರೀ ಆತಂಡ ಅಂತ ಕೇಳ್ಬೇಕು. ಕೇಳಿದೇವಲ್ಲ, ಇದನ್ನು ಕೇಳಬೇಕು. ಆಮೇಲೆ ಕಾಸು ಬೈದು ನೋಡಿ, ಎಲ್ಲ ಕ್ಯಾನ್ವಸಿಗೆ ರೆಡಿಯಾಗಿದ್ದೀರಿ ಎಲ್ಲ. ನೆನ್ಪಿಡಿ, ನಾವು ಇದನ್ನು ಗಟ್ಟಿಯಾಗಿ ಜನರ ಎದುರುಗಡೆ ಹೇಳದ ಹೊರತು ಹೆಣ ಸಿಂಗಾರ ಅರಿಯದು, ಲೋಕ ಉಪಕಾರ ನೆನಪಿಡೋದು. ಕರೆಕ್ಟ್ ಅಲ್ಲ? ಅದನ್ನು ನೆನಪಿಡಬೇಕು ಅಂತಾರೆ. ಅಕ್ಕ ಅದೇ ಪಕ್ಷದವರು, ನಾವು ಕಾಂಗ್ರೆಸ್ನವರು, ನಾವೇ ಕೊಟ್ಟಿದ್ದು. ನೀವು ಹೇಳಬೇಕು BJPಯವರಿಗೆ, ಅವ್ರಿಗೆ ಇದೊಂದು ಹೇಳಬೇಡಿ. ಮತ್ತು BJPಯವರು ನಾಳೆ ಎಲೆಕ್ಷನಿಗಾಗಿ ಹೇಳಿದ್ರು ಮಾರೆ, ನಾವು ನಾಡಿದ್ದು ಮಂಗಳೂರು ನಗರಸಭೆಯಲ್ಲಿ ಚುನಾವಣೆಗೆ ಬಂದ ಬಳಿಕ ಗೃಹಲಕ್ಷ್ಮಿ ಯೋಜನೆಗೆ 2,000 ಜೊತೆ ಇನ್ನೂ 2,000 ಸೇರಿಸ್ತೀವಿ ಅಂತ ಸುಳ್ಳು ಹೇಳಿದ್ರು.
ಹೇಳ್ಬೇಡಿ, ಅವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರ ಪಾಲಿಗಿದೆ? ನಮ್ಮ ಪಾಲಿಗಿದೆ. ಏನು ಯಾರ ಪಾಲಿಗಿದೆ? ನಮ್ಮ ಪಾಲಿಗಿದೆ. ನೆನ್ಪಿಟ್ಕೊಳ್ಳಿ, ಆಗ ಗೃಹ ಸಚಿವರಾಗಿದ್ದಂಥ ಒಬ್ಬ ವ್ಯಕ್ತಿ ನಮ್ಮ ತೀರ್ಥಹಳ್ಳಿ ಆರ್ಗದ ಜ್ಞಾನೇಂದ್ರ ಹೇಳಿದ್ರು ಬಹಿರಂಗ ಸಭೆಯಲ್ಲಿ, ಇದು ಗ್ಯಾರಂಟಿ ಅಲ್ಲ 420 ಗ್ಯಾರಂಟಿ ಅಂತ ಹೇಳಿದರು. ಉಡುಪಿಯಲ್ಲಿ ವಿನಯ್ ಕುಮಾರ್ ಸೊರಕೆ ಅವರ ಎದುರುಗಡೆ ಸದಾ ಪ್ರೆಸ್ ಮೀಟ್ ಮಾಡ್ತಿದ್ದ ಒಬ್ಬ ಬಿಜೆಪಿಯ ದುರಿನ ಹೇಳಿದ 5ಕ್ಕೆ 5 ಗ್ಯಾರಂಟಿ ಜಾರಿಯಾದರೆ ನಾನು ಮಂಡೆಯನ್ನು ಗೀಸಿಕೊಳ್ತೇನೆ ಅಂತ. ಮಂಡೆ ಬೋಳಿಸ್ತೇನೆ ಅಂತ. ಅದನ್ನು ವಿಶ್ವಾಸ್ ದಾಸ್ ಯಾರಾದ್ರೂ ಹೇಳಿದ್ರೆ ಸ್ವಲ್ಪ ಮ್ಯಾನೇಜಬಲ್ ಬಿಜೆಪಿಲಿ ಅಲ್ವಾ. ಇವ ನೋಡ್ತೇನೆ ನಾನು 5ನೇ ಗ್ಯಾರಂಟಿ ಯಾವ್ದು ಜಾರಿಯಾಗಿದೆ ಹೇಳಿ, ದಯವಿಟ್ಟು ನೆನಪಿಡ್ಬೇಕು. 5ನೇ ಗ್ಯಾರಂಟಿ ಯಾವ್ದು ಜಾರಿ? ಯುವ ನಿಧಿ ಎಲ್ಲಿ ಜಾರಿ ಆಯ್ತು? ಯಾವ ದಿನದಂದು ಜಾರಿ ಆಯ್ತು? ಎಸ್, ಸ್ವಾಮಿ ವಿವೇಕಾನಂದರ ಜನ್ಮದಿನದ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಶಿವಮೊಗ್ಗದಲ್ಲಿ ನಮ್ಮ 5ನೆಯ ಗ್ಯಾರಂಟಿ ಯುವ ನಿಧಿಯನ್ನ ಜಾರಿಗೆ ಮಾಡಿತು, ಯುವಕರಿಗಾಗಿ, ಸ್ವಾಮಿ ವಿವೇಕಾನಂದರ ನೆನಪಿನಲ್ಲಿ. ಇದನ್ನ ಮಾಡಿದಾಗ ವಿನಯ್ ಕುಮಾರ್ ಸೊರಕೆಯವರು ನಮ್ಮೂರಿಗೆ ಬಂದಿದ್ರು ಶಾವರ್ಬರೆ. ನಾನು ಸೊರಕೆಯವರೇ, ಹೀಗೆ ಒಬ್ಬ ಚಾಲೆಂಜ್ ಹಾಕಿದ್ನಲ್ಲ ಉಡುಪಿಯಲ್ಲಿ, ಒಂದು ಮಂಡೆ ಏನು ಇಲ್ಲ ಮರ ನಿನ್ನೆ ತಿರುಗಾಡ್ತಿದ್ದ ಕೂದಲು ಫುಲ್ಲು ಉಂಟು ಅಂತ ಹೇಳಿದರು. ನಾವು ಮತ್ತೆ ಈ ಬಿಜೆಪಿಯವರಿಗೆ ನಾವು ಒಂದು ಸಹಾಯ ಮಾಡಬೇಕು. ಕಾಂಗ್ರೆಸ್ನವರ ಮನಸ್ಥಿತಿ, ನಮ್ಮ ಕೊಪ್ಪದಲ್ಲಿ ಸಿಕ್ಕುವ ಎಲ್ಲ ವೆರೈಟಿಯ ಬ್ಲೇಡುಗಳನ್ನು ಒಂದು ಡ್ರಾಯಿಂಗ್ ಶೀಟಿಗೆ ಅಂಟಿಸಿ ಅವನಿಗೆ ಕಳಿಸಿದ್ವಿ. ಮಂಡೆ ಬೋಳಿಸಿಕೊಳ್ತೀರಿ ಅಂತ ಹೇಳಿದರೆ ನಿಮ್ಮ ವಿಪುಲವಾದ ಕೂದಲುಗಳನ್ನು ಬೋಳಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷದಿಂದ ಒಂದು ಪುಟ್ಟ ಸಹಕಾರ ಬೋಳಿಸಿಕೊಳ್ಳುವುದು ಅಂತ. ಇದನ್ನು ಮಾಡಬೇಕಾ ಬೇಡವಾ? ಮಾಡಬೇಕಾ ಬೇಡವಾ? ಈಗ ನನಗೆ ಹೇಳಿ, ಈ ದೇಶದಲ್ಲಿ ನೋಟ್ ಬಂದಿ ಆದ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಏನು ಮಾಡಿದರು ಹೇಳಿ? ಕೈ ಎತ್ತಿ ಹೇಳಬೇಕು ಪ್ಲೀಸ್. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ನೋಟ್ ಬಂದಿ ಆದಾಗ ಏನು ಮಾಡಿದ್ರು ಹೇಳಿ? ನಮ್ಮ ಗ್ರಾಚಾರ, ನಮಗೆ ಮರವು ಜಾಸ್ತಿ. ಅವರು ದೆಹಲಿಯ ಬ್ಯಾಂಕಿನ ಒಂದು ಶಾಖೆಯ ಎದುರು ಜನರ ಎದುರುಗಡೆ ಹೋಗಿ ಕ್ಯೂ ನಿಂತರು. ಅರ್ಥಾತ್ ಈ ದೇಶದಲ್ಲಿ ಎಕಾನಮಿಯನ್ನ ಹಳ್ಳ ಹಿಡಿಸುವ ಒಂದು ಪ್ರತಿಭಟನೆಯ ರೂಪಕವಾಗಿ ರಾಹುಲ್ ಗಾಂಧಿ ಅವರು ಹೋಗಿ ಕ್ಯೂನಲ್ಲಿ ನಿಂತರು ಅಲ್ವಾ? ನಮ್ಮ ಡೈಲಾಗ್ ಚೇಂಜ್ ವಾಸ್ತವೇ. ಎಂತ ಮರ, ರಾಹುಲ್ ಗಾಂಧಿ ಒಬ್ಬ MP ಆಗಿ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಅವ ಕ್ಯೂ ಅಲ್ಲಿ ನಿಲ್ಬೇಕ ಮರ? ಯಾರಾದ್ರೂ ದುಡ್ಡು ಕೊಟ್ಟು ಕಳಿಸಿದ್ರೆ ಚೇಂಜ್ ಮಾಡಿ ತರ್ತಿದ್ರು ಅಂತ. ಅದರ ಅರ್ಥ ರಾಹುಲ್ ಗಾಂಧಿಗೆ ಮನಸ್ಸಿತ್ತು, ಸುಧೀರ್ ಕುಮಾರ್ ಮುರಳಿಯು ಸಹಿತ ತನ್ನೂರಿನ ಬ್ಯಾಂಕಿನ ಜನರ ಎದುರುಗಡೆ ಹೋಗಿ ಕ್ಯೂ ಅಲ್ಲಿ ನಿಲ್ಲಬೇಕು ಅಂತ ರಾಹುಲ್ ಗಾಂಧಿಗೆ ಇತ್ತು. ಕರೆಕ್ಟ್ ಅಲ್ಲ? ಈ ದೇಶದಲ್ಲಿ ರೈತ ಪರವಾಗಿರ್ತಕ್ಕಂಥ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದ್ದರ ವಿರುದ್ಧವಾಗಿ ಅಥವಾ ರಿಪೀಲ್ ಮಾಡಿದ್ದರ ವಿರುದ್ಧವಾಗಿ ವಿಶೇಷವಾಗಿ ಉತ್ತರದ 4 ರಾಜ್ಯಗಳು ರೈತರು ಪ್ರತಿಭಟನೆಗೆ ನಿಂತಾಗ ಆ ರೈತ ಸಂಕುಲವನ್ನು ಖಲಿಸ್ತಾನಿಗಳು ಎಂದು ಕರೆದವರು ಯಾರು? ಅಮಿತ್ ಶಾ, ಬಿಜೆಪಿ, ನರೇಂದ್ರ ಮೋದಿ ಅವರು. ಇವರೆಲ್ಲರೂ ಸಹಿತ ಖಲಿಸ್ತಾನಿಗಳು ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರು ದಯವಿಟ್ಟು ಪಾರ್ಲಿಮೆಂಟ್ ಭಾಷಣ ತೆಗೆದು ನೋಡಿ. ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ, ರೈತರ ಮೇಲೆ ದಾಳಿಯ ಬಗ್ಗೆ ಪ್ರಶ್ನೆ ಮಾಡಿದಾಗ, ಸ್ವತಃ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ನಾಗರಿಕರನ್ನ, ಜನರನ್ನ ಖಲಿಸ್ತಾನಿಗಳು ಅಂತ ಕರೆದ್ರು. ನೆನಪಿದೆಯಾ? ಆದರೆ ಅವತ್ತು ಕಾಂಗ್ರೆಸ್ ಆ ಹೋರಾಟಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನೈತಿಕವಾಗಿ ಬೆಂಬಲಿಸಿದ್ದರ ಫಲವಾಗಿ 4ಕ್ಕೆ 4 ಕಾಯ್ದೆಗಳನ್ನು ಹಿಂಪಡಿಸ್ತಕ್ಕಂಥ ರೀತಿಯ ಆಂದೋಲನವನ್ನು ಕಟ್ಟಿದ್ರೆ ಅದು ಈ ದೇಶದ ರೈತ ಬಂಧುಗಳಿಗೆ ನಮ್ದೊಂದು ಸಲಾಂ, ರಾಜಕೀಯ ಪಕ್ಷವಾಗಿ ಅದನ್ನು ಬೆಂಬಲಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಲಾಂ. ಆದರೆ ನೆನ್ಪಿಟ್ಕೊಳ್ಳಿ, ಈಗ ಏನು ಮಾಡ್ತಾ ಇದ್ದಾರೆ? ಹಿಂದೆ ಈ ಊರು ಯಾವ ಚಳುವಳಿಗೆ ಫೇಮಸ್ ಆಗಿತ್ತು? ಮಂಗಳೂರು ಕಾರ್ಮಿಕ ಚಳುವಳಿಗಳಿಗೆ. ಕರೆಕ್ಟ್ ಅಲ್ಲ? ಕರ್ನಾಟಕದ ಅತ್ಯುತ್ತಮ ಕಾರ್ಮಿಕ ಚಳುವಳಿಗಳು ನಡೆದ ಪ್ರಾಂತಗಳಲ್ಲಿ ಇದೊಂದು. ನೆನ್ಪಿಟ್ಕೊಳ್ಳಿ, ದೇಶದ ಕಾರ್ಮಿಕರ ಪರವಾಗಿರ್ತಕ್ಕಂಥ 4 ಕಾಯ್ದೆಗಳನ್ನು ತಿದ್ದುಪಡಿ ಮತ್ತು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನ ಇದೆ. ಮೊನ್ನೆ ದೇಶಾದ್ಯಂತ ಹೋರಾಟ ನಡೆದಿದೆ. ನೆನ್ಪಿಟ್ಕೊಳ್ಳಿ, ಅವರು ಆ ರೀತಿ ವರ್ತಿಸಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ, ತಾಯಂದರು, ಅಕ್ಕಂದರು, ನೀವು ತುಂಬ ಜನ ಇದ್ದೀರಿ, ನೆನ್ಪಿಟ್ಕೊಳ್ಳಿ, ಸರ್ಕಾರಿ ಉದ್ಯೋಗಿಗಳಾದ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಒಂದು ರಜೆಯನ್ನು ಘೋಷಣೆ ಮಾಡಿದ ಮಾತೃ ಹೃದಯ ಸರ್ಕಾರ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಟೀಚರಿಗೆ ಓಟಿಲ್ವಾ? ತಾಲೂಕು ಆಫೀಸಿಗೆ ಕ್ಲರ್ಕಿಗೆ ಹೋಗುವ ನಮ್ಮ ಅಕ್ಕನಿಗೆ ಓಟಿಲ್ವಾ ನಿಮ್ಮ ವಾರ್ಡ್ನಲ್ಲಿ? ಅವ್ರ ಹತ್ರ ಹೇಳಿ, ಅಕ್ಕ ನಿಮಗೆ ರಜೆಯನ್ನು ಕೊಡಿಸಿದ್ದು ನಾವು, ನಮ್ಮ ಪಕ್ಷ ನಿಮಗೆ ತಿಂಗಳಿಗೆ ನಿಮಗೆ ಅನಿವಾರ್ಯವಾಗಿ ನಿಮ್ಮ ದೈಹಿಕತೆಯ ಕಾರಣಕ್ಕಾಗಿ ನಿಮಗೆ ಕೊಡಬೇಕಾದ ಒಂದು ಹಕ್ಕನ್ನು ಒದಗಿಸಿಕೊಟ್ಟ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥವ್ರು ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಬೇಕು ಅಲ್ವಾ? ಹೆಣ್ಮಕ್ಳಿಗೆ ಖುಷಿ ಆಗಬೇಕಲ್ಲ ಇದು.
ನಮಗೂ ಖುಷಿ. ನಾವು ತಾಯಿಯನ್ನಿದ್ದೇವೆ, ಹೆಂಡತಿ ಇದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ನಮಗೂ ಸಹ ಆ ರೀತಿ ಸರ್ಕಾರ. ನೆನ್ಪಿಟ್ಕೊಳ್ಳಿ, ಇದನ್ನು ಏನಾದರೂ ನರೇಂದ್ರ ಮೋದಿ ಕೊಡಬೇಕಿತ್ತು ವಾಸಣ್ಣ, ಈ ಬಿ ಜೆ ಪಿಯವ್ರದ್ದು ಇಲ್ಲಿ ಒಂದು ಗಡಿಯಾರ ಸರ್ಕಲ್ನಲ್ಲಿ ಒಂದು ಮೆರವಣಿಗೆ ಸ್ಟಾರ್ಟ್. ಯಾವ ರೀತಿ ಮೆರವಣಿಗೆ? GST ತಂದದ್ದು ನಾವೇ, ಆದರೆ ಆ ಕಾಯ್ದೆಯನ್ನು, ನಿಯಮಾವಳಿಗಳನ್ನು ಸರಿಕಟ್ಟು ಮಾಡಬೇಕು ಅಂತ ವಾದವನ್ನು ಕಾಂಗ್ರೆಸ್ ಮೊದಲಿನಿಂದ ಕೊನೆಯವರೆಗೂ ಮಾಡ್ತಾ ಬಂದಿತ್ತು. ಇವು ಪುಣ್ಯಾತ್ಮರಿಗೆ ಜಾಗೃತಿಯಾಗಿದ್ದು ಮೊನ್ನೆ ಜಾಗೃತಿಯಾಗಿ GST ನಿಯಮಗಳನ್ನು ಸ್ವಲ್ಪ ತಿದ್ದುಪಡಿ ಆದ ಕೂಡಲೇ ಈ ನಿಮ್ಮ ಬ್ರಿಜೇಶ್ ಚೌಟ ಎಂಥದ್ದು ವೇದವ್ಯಾಸ ಕಾಮತ್ತು ಎಂಥ ಇವರು ಪುರುಸೊತ್ತಿಲ್ಲದೆ ಕರಪತ್ರ ಹಿಡಿದು ಅಂಗಡಿಯವರಿಗೆ ಸುಲಭ, ರೈತರಿಗೆ ಲಾಭ, ಬಳಕೆದಾರರಿಗೆ ಲಾಭ ಅಂತ ಕರಪತ್ರ ಹಂಚಿದ್ರೆ ಇಲ್ಲ, ಹಂಚಿದ್ರು. ನೆನ್ಪಿಟ್ಕೊಳ್ಬೇಕು. ನಾನು ಈಗಲೂ ಪದೇ ಪದೇ ಹೇಳ್ತೇನೆ, ಜಾತಿ ಗಣತಿಯನ್ನು ಮಾಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದು ಯಾರು ಹೇಳಿ ಘೋಷಣೆ ಮಾಡಿದ್ದು? ಕಾಂಗ್ರೆಸ್. ರಾಹುಲ್ ಗಾಂಧಿ ಅವರು ಹೇಳಿದರು. ಕರ್ನಾಟಕದಲ್ಲಿ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರು. ಮಾಡ್ತೀವಿ ಅಂತ ಹೇಳ್ಕೊಳ್ಳಿ, ಈ ವೇದವ್ಯಾಸ ಕಾಮತ್ತದ್ದು ಶುರುವಾಯಿತು. ಜಾತಿಗಳ ಆಧಾರದಲ್ಲಿ ಸಮಾಜವನ್ನು ಒಡೆಯುತ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೂ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಕರೆಕ್ಟ್ ಅಲ್ಲ ವೇದವ್ಯಾಸ ಕಾಮತ್ತು? ಅಷ್ಟೊತ್ತಿಗೆ ನರೇಂದ್ರ ಮೋದಿಯವರು ನಾನು ಸಹ ಜಾತಿ ಗಣತಿ ಮಾಡ್ತೇವೆ, ವೇದವ್ಯಾಸ ಕಾಮತ್ತದ್ದು ಪುಂಗಿ ಚೇಂಜ್ ಏನು ಹೇಳಿ, ನಾವು ನರೇಂದ್ರ ಮೋದಿಯವರ ಕಾರಣದಿಂದ ಜಾತಿ ಗಣತಿ ಪ್ರಾರಂಭ ಅಂತ. ಎಂಥ ಗ್ರಾಚಾರ! ನೆನ್ಪಿಟ್ಕೊಳ್ಬೇಕು. ಮೊನ್ನೆ ಶಿವಲಿಂಗೇಗೌಡರು ಕರ್ನಾಟಕದ ವಿಧಾನಸಭೆಯಲ್ಲಿ ಬಳಸಿದ ಭಾಷೆಗಳ ಜೊತೆಗೆ ನನಗೆ ಅಂತರ ಕಾಪಾಡಬೇಕು. ವಿಶೇಷವಾಗಿ ಮಂಗಳೂರಿನ ಜನಕ್ಕೆ ಆ ಭಾಷೆಗಳು ಕೆಲವೊಮ್ಮೆ ನಿಮಗೆ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ರೈತರ ಭಾಷೆ, ಹಳ್ಳಿಗರ ಭಾಷೆ. ಆದರೆ ನೆನ್ಪಿಟ್ಕೋಬೇಕು, ನಿಮ್ಮ ವೇದವ್ಯಾಸ ಕಾಮತ್ರಿಗೆ ಅದಕ್ಕಿಂತ ಒಳ್ಳೆ ಶಬ್ದಗಳಲ್ಲಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಪ್ತೀರಾ ನೀವು? ಚಪ್ಪಾಳೆ ಹೊಡಿತೀರಿ ನೋಡೋದಕ್ಕೆ. ನೆನ್ಪಿಟ್ಕೋಬೇಕು. ನಾನು ಪುತ್ತೂರಿನಲ್ಲಿ ಹೇಳಿದೆ, ಮನೋರಂಜನ ನಮ್ಮೂರಲ್ಲಿ ಕಬಡ್ಡಿ ಆಡ್ತಾ ಇರ್ತಾರೆ, ಲಾಸ್ಟ್ ಪಾಯಿಂಟ್ ಬೇಕು. ಒಬ್ಬ ಒಂದು 60+30 ಹಾಕಿದವ, ಬಿಸಿಲು ಬೇರೆ ಏರ್ತಿರ್ತದೆ, ಅವ ಲೈನಿಂದ ಹೊರಗೆ ನಿಂತ್ಕೊಂಡಿರ್ತಾನೆ. ಅವನು ಹೊರಗೆ ನಿಂತ್ಕೊಂಡು ಇವ ರೈಡಿಗೆ ಹೋಗ್ತಿರ್ತಾನೆ. ಅಲ್ಲಿ 7 ಜನ ಇದ್ದಾನೆ. ಇವ ಪಾಪ ಸಣ್ಣಕ್ಕೆಲ್ಲ ಹೋಗಿ ಇವನು ರೈಡಿಗೆ ಹೋದಾಗ, ಬೋಲಂಡೆ ಹೋಗು, ನೀನು ಮುಂದೆ ಹೋಗು, ಬೋನಸ್ ಗೆರೆ ಮುಟ್ಟು, ನಾನಿದ್ದೇನೆ ಅಂತ. ಇವ ಇದ್ದಾನೆ ಟೀಮ್ ಒಳಗಿಲ್ಲ, ಹೊರಗಡೆ. ಇವನಿಗೆ 90 ಬಿದ್ದಿದೆ. ಕರೆಕ್ಟ್ ಅಲ್ಲ? ಅದೇ ರೀತಿಯಲ್ಲಿ ಮೊನ್ನೆ ಸ್ಪೀಕರ್ ಕೆಳಗಡೆ ಬೊಬ್ಬೆ ಹೊಡಿತಿದ್ದಂಥ ವ್ಯಕ್ತಿ ಈ ಮಂಗಳೂರಿನ ವೇದವ್ಯಾಸ ಕಾಮತ್. ಕರೆಕ್ಟ್ ಅಲ್ಲ? ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿರಿಯನಾಗಿರ್ತಕ್ಕಂಥವ್ರು ಬಳಸಿರ್ತಕ್ಕಂಥ ಶಬ್ದಗಳಿಗೆ ನನಗೆ ತಕರಾರಿದ್ರು. ಮಾರನೇ ದಿವಸ ಕನ್ನಡದ ಒಂದೇ ಒಂದು ಪ್ರಿಂಟ್ ಮೀಡಿಯಾ ಸಹಿತ ಶಿವಲಿಂಗೇಗೌಡರು ಬಳಸಿದ ಭಾಷೆಯ ಬಗ್ಗೆ ಒಂದೇ ಒಂದು ಆಕ್ರೋಶದ ಶಬ್ದಗಳನ್ನು ಬರೆಯದೆ ಸಾಮಾಜಿಕ ಜಾಲತಾಣದೊಳಗೆ ದಿನ ಬೆಳಗಾಗೋದ್ರೊಳಗೆ ಶಿವಲಿಂಗೇಗೌಡರು ಹೀರೋ ಆಗಿವರು. ಅಂದರೆ ಅವರ ಮನಸ್ಥಿತಿ, ಅವರ ನಡವಳಿಕೆಯ ವಿರುದ್ಧ ಜನಮಾನಸ ಇದೆ ಅನ್ನೋದು ಅರ್ಥ. ಈಗ ನನಗೆ ಅವರು ಹೇಳಿದರು, ನಮ್ಮ ಬ್ಯಾರಿ ಅಕಾಡೆಮಿ ಅಧ್ಯಕ್ಷರು, ಇವರು ಏನು ಸರ್ವೆ ಮಾಡಿದ್ದಾರಂತೆ, 50 ವಿಧಾನಸಭೆ ಕ್ಷೇತ್ರಗಳ ಸರ್ವೆ ಮಾಡಿದ್ದಾರಂತೆ. ಅವರು ನನಗೊಂದು ಭಾರಿ ವಿಶ್ವಾಸವನ್ನು ಹೇಳಿದರು. ನಾವು ಚೆನ್ನಾಗಿ ಕೆಲಸ ಮಾಡಿದರೆ ಕರ್ನಾಟಕದಲ್ಲಿ ಬರುವ ಬಾರಿ 150 ಸ್ಥಾನಗಳನ್ನು ಕಾಂಗ್ರೆಸ್ ಪಡೆಯುವ ಸಾಧ್ಯತೆ ಇದೆ ಅಂತ. 150 ಸ್ಥಾನಗಳು ಪಡೆಯುತ್ತೆ ಅಂತ ಅದರ ಅರ್ಥ ಸುಳ್ಯನೂ ಗೆಲ್ಲುತ್ತೆ, ಕಾಪುನೂ ಗೆಲ್ಲುತ್ತೆ, ಮಂಗಳೂರು ಗೆಲ್ಲುತ್ತೆ, ಸುರತ್ಕಲ್ಲು ಗೆಲ್ಲುತ್ತೆ ಅನ್ನುವಂಥ ಅರ್ಥವನ್ನು ನಾವು ನೆನಪಿಟ್ಕೊಳ್ಬೇಕು. ಇದನ್ನು ಇಟ್ಕೊಂಡು ಭರವಸೆಯಿಂದ ನಾವು ಕೆಲಸವನ್ನು ಮಾಡಬೇಕು. ನನಗೆ ಒಂದು ಭಾಷೆ ನೀವು ನೆನಪು ಮಾಡಿಕೊಳ್ಳಿ, ನಾನು ಬಂದಿದ್ದಕ್ಕೆ ಮತ್ತು ಆ ಕೆಲಸ ಮಾಡಲಿಕ್ಕೆ ನಾನು ಕೈಗೂಡಿಸ್ಲಿಕ್ಕೆ ರೆಡಿ ಇದ್ದೇನೆ. ದಯವಿಟ್ಟು ನಾವು ಅವರು ಮಾಡಿದ ಸಮಾಜೋತ್ಸವ RSSಗೆ 100 ತುಂಬಿದ್ದ ಲೆಕ್ಕದಲ್ಲಿ ನಾನು ಒಬ್ಬರ ಹತ್ರ ಕೇಳಿದೆ ನಮ್ಮೂರಲ್ಲಿ, ಅದು ಎಂತಕ್ಕೆ ಮಾರೆ RSSಗೆ ತುಂಬಿದ್ದಕ್ಕೆ 100 ತುಂಬಿದ್ದಕ್ಕೆ ಅಂತ ಬ್ಯಾನರಲ್ಲಿ ಹಾಕಲಿಲ್ಲ. ಈ ಸುಮಾರು ಜನ ಸ್ವಾಗತ ಸಮಿತಿಗೆ ಬರೋದಿಲ್ಲ ಮಾರ್ರೆ ಅಂತ. ಯಾಕೆ? ಅವರು RSS BJP ಅಂತ ಇರೋದು ಬೇಡ, ಹಿಂದೂ ಅಂತ ಇದ್ರೆ ಬರ್ತೀವಿ ಅಂತ. ಇವು ಹಾಗೆ ಹಾಕ್ಕೊಂಡು ಹೋಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ಅವರಿಗೂ ಸಹಿತ ಸ್ಪಷ್ಟವಾಗಿ ಗೊತ್ತಾಗಿದೆ, ಅವರ ವಿಚಾರವನ್ನು ಜನ ನಿರಾಕರಿಸುತ್ತಿದ್ದಾರೆ. ಆ ನಿರಾಕರಿಸಿರುವ ಒಂದು ದ್ಯೋತಕ ಅಂದರೆ ನಮ್ಮ 56 ಇಂಚಿನ ನರೇಂದ್ರ ಮೋದಿಯವರು ಮೊನ್ನೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಸಂದರ್ಭದಲ್ಲಿ ಭಾಷಣ ಮಾಡಬೇಕಾದಂಥ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರು ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ರಾಜ್ಯಸಭೆಗೆ ಹೋಗಿ ಭಾಷಣ ಕುಟ್ಟಿ ಬಂದರು. ಅವರೊಬ್ಬರು ಸ್ಪೀಕರ್ ಇದ್ದಾರೆ. ಸ್ಪೀಕರ್ ಬಗ್ಗೆ ನಾವು ಹಾಗೆ ಹೇಳಬಾರ್ದು, ಆದರೂ ಸಹಿತ ಹೇಳ್ತೇನೆ, ಹೇಳದೇ ಇರುವ ಅನಿವಾರ್ಯತೆ ಇಲ್ಲ. ಆ ಸ್ಪೀಕರ್ ಹೇಳ್ತಾರೆ, ನಾನೇ ಮೋದಿಯವ್ರನ್ನ ಬರಲಿಕ್ಕೆ ಬೇಡ ಅಂತ ಹೇಳಿದ್ದು, ಯಾಕಂದರೆ ಬಂದಿದ್ದರೆ ಈ ಕಾಂಗ್ರೆಸ್ಸಿನ ಮಹಿಳಾ ಸಂಸದರೆಲ್ಲ ಸೇರಿ ಅವರನ್ನು ಅಟ್ಯಾಕ್ ಮಾಡ್ತಿದ್ರು. ಅದನ್ನು ಅಟ್ಯಾಕ್ ಮಾಡಲಿಕ್ಕೆ ಇದು ಏನು ನಮ್ಮ ಮಂಗಳೂರಿನ ಪುರಭವನದ ಸರ್ಕಲ್ಲ ಏನು? ನಮ್ಮ ಲೋಕಸಭೆಯಲ್ಲೇ ಒಬ್ಬ ಪ್ರಧಾನಮಂತ್ರಿಗೆ ಭಯ ಇದೆ ಅಂದರೆ ಇವರು 56 ಇಂಚಿನ ಬಗ್ಗೆ ಡೌಟ್ ಇದೆ.
ಡೌಟು ಇನ್ನೂ ವಿಸ್ತೃತವಾಗಿದೆ. ಮುನೀರ್ ಅವರು ನನಗೆ ಕಾರಲ್ಲಿ ಬರುವಾಗ ಹೇಳಿದರು, ಇವರು ಹೆದರುತ್ತಿರುವುದನ್ನು ನೋಡಿದರೆ ಆ ಎಪ್ಸ್ಟಿನ್ ಫೈಲಲ್ಲಿ ಅಣ್ಣಾ ಬಾಂಡು ಸಿಕ್ಕಿಬಿದ್ದಿದ್ದಾರೆ, ಅಣ್ಣಾ ಬಾಂಡ್ ಸಿಕ್ಕಿಬಿದ್ದಿದ್ದಾರೆ. ಧೈರ್ಯವಾಗಿ ಹೇಳಿ, ಏನೂ ಆಗೋದಿಲ್ಲ, ಏನಾದರೂ ನಾನು ವಕೀಲನಾಗಿ ನಿಮ್ಮನ್ನು ಡಿಫೆಂಡ್ ಮಾಡ್ತೇನೆ. ಸಿಕ್ಕಿಬಿದ್ದಿದ್ದಾರೆ. ಆದ್ದರಿಂದ ಮೊನ್ನೆ ಯಶವಂತ್ ಸಿನ್ಹಾ ಅವರು ದಯವಿಟ್ಟು ನೋಡಿ, ಅವರು ಯಾವುದೇ ಪಕ್ಷ ಇರಲಿ, BJPಯ ಫಿನಾನ್ಸ್ ಮಿನಿಸ್ಟರ್ ಆಗಿದೆ, ಮಾರ್ನಸ್ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ನೋಡಿ, ಒಂದು ಇಂಗ್ಲೀಷ್ ವೆಬ್ ಚಾನಲ್ಗೆ. ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಹುಲ್ ಗಾಂಧಿಯವರು ಒಬ್ಬ ಯಶಸ್ವಿ ವಿರೋಧ ಪಕ್ಷದ ನಾಯಕ ಅನ್ನೋದು ಮೊನ್ನೆ ಒಂದೇ ದಿನದ ಅವರ ಕೌಂಟರ್ನಲ್ಲಿ ಅವರು ಅದನ್ನು ರುಜುವಾತುಪಡಿಸಿದ್ದಾರೆ. ಮತ್ತು ಈ ದೇಶದ ಜನ ಈ BJPಗರ ಸುಳ್ಳುಗಳನ್ನು ಜನ ಈಗ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಯಾರು ಹೇಳಿದ್ದು? ಯಶವಂತ್ ಸಿನ್ಹಾ. ಮೊದಲೊಬ್ಬರು ಇದ್ದರು, ಆಧಾರ್ ನಿರಾಧಾರ್ ಅಂತ ಒಬ್ಬರು ಟೈಟ್ಲ್ ಕೊಟ್ಟವ್ರು ಯಾರು ಹೇಳಿ? ಈ ದೇಶದಲ್ಲಿ ನಾವು ಆಧಾರ್ ತಂದಾಗ ಮರಿತೀರ ನೀವೆಲ್ಲ? ಸುಬ್ರಹ್ಮಣ್ಯ ಸ್ವಾಮಿ ಬೆಂಗಳೂರಿನ ಮಿಥಿಕ್ ಸೊಸೈಟಿಯ ಸಭೆಯಲ್ಲಿ ಆಧಾರ್ ನಿರಾಧಾರ್ ಅಂತ ಕೋಟನ್ನು ಮಾಡಿದ್ರು ಅವರು. ಅದೇ ಸುಬ್ರಹ್ಮಣ್ಯ ಸ್ವಾಮಿ ಅವರು ಅದೇ BJP ಪಕ್ಷದಲ್ಲಿ ಇದ್ದುಕೊಂಡು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿಯಿಂದ ದೇಶಕ್ಕೆ ಅಪಾಯ ಇದೆ, BJPಯವರಿಗೆ ಆಡಳಿತ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಹೌದಲ್ಲ? ನಾವು ಈಗ ಗಟ್ಟಿಯಾಗಿ ಮಾತನಾಡ್ತಕ್ಕಂಥ ಸಮಯ, ಗಟ್ಟಿಯಾಗಿ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಮಯ. ನಾವು ಈಗ ಅದನ್ನೇ ನಮ್ಮ ಡೆನ್ನಿಸ್ ಅವರು ಹೇಳಿದರು, ನಾನು ಅದನ್ನೇ ಹೇಳಿದೆ, ಸ್ವಲ್ಪ ನಮ್ಮವರು ಹೆಚ್ಚು ಮಾತಾಡಲಿಕ್ಕೆ ಕೆಲವು ಪಾಯಿಂಟ್ ಹೇಳಿಕೊಂಡು ಹೋಗೋಣ. ಇದನ್ನು ಜನರ ಎದುರುಗಡೆ ನೀವು ಗಟ್ಟಿಯಾಗಿ ಮಾತಾಡಬೇಕು, ಜನರ ಎದುರುಗಡೆ ಗಟ್ಟಿಯಾಗಿ ಮಾತಾಡಬೇಕು. ಇಲ್ಲ ಅಂತಂದರೆ ಕೆಲವರು ನಮ್ಮ ಅಕ್ಕಂದ್ರೆಲ್ಲ ಹೇಳೋದುಂಟು, ಹೆಂಗೆ ಗೊತ್ತುಂಟ, ಅಲ್ಲಿ ಮದುವೆ ಮನೆಗೆ ಹೋದರೆ ಮಾರ್ರೆ ನಾವು ಯಾಕೆ ಕಾಂಗ್ರೆಸ್ನವರು ಹೋದರು ಅಂತ ಆಯಿತು. ಯಾಕೆ ಅಲ್ಲಿ ಎಲ್ಲರೂ ಕಮಲಕ್ಕ, ಸುಶೀಲಕ್ಕ, ಚೈತ್ರಕ್ಕ, ರಮ್ಯಕ್ಕ ಎಲ್ಲರೂ ಮೋದಿ ಅಂತ. ನೆನ್ಪಿಟ್ಕೊಳ್ಳಿ, ಅದೇ ಜನರ ಬಾಯಲ್ಲಿ ಮೋದಿ ಹಟಾವೋ ದೇಶ ಬಚಾವೋ ಅನ್ನುವಂಥ ಘೋಷಣೆ ಅದೇ ಶ್ರೀಸಾಮಾನ್ಯ ಜನರಿಂದ ಬಂದೇ ಬರುತ್ತೆ ಅನ್ನೋ ಕಾರಣಕ್ಕಾಗಿ SIR ಸಬ್ಜೆಕ್ಟನ್ನು ಇಟ್ಕೊಂಡು ವಾಸು ಅವರು ಹೇಳಿದರು, ಈ ಮುಖೇನ ಬಡವರು, ರೈತರು, ಕಾರ್ಮಿಕರು, ಇಂಥ ವರ್ಗ ನಮಗೆ ಮತ ಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿಯೇ ಅವರ ಹೆಸರುಗಳನ್ನು ಡಿಲೀಟ್ ಮಾಡಲಿಕ್ಕಾಗೇ ಈ SIR ಅನ್ನುವ ಒಂದು ಸಂಚನ್ನು ಹಾಕಿ ನಮ್ಮ ಮೇಲೆ FIR ಹೂಡಿದ್ದಾರೆ ಅನ್ನುವ ಕಾರಣಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಗಟ್ಟಿಯಾಗಿ ಹೇಳೋಣ. ಅದೇನೆಂದರೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ, ಇನ್ನೊಂದ್ಸತಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ. ಜವಾಹರ್ಲಾಲ್ ನೆಹರು ಭಾರತ್ ಮಾತೆ ಅಂದರೆ ಯಾರನ್ನಂತ ಹೇಳಿದರು? ಹೇಳಿ ಅಪ್ಪೇಕ ಶಾಲೆಟ್ ಪಿಂಟೋ ಇಲ್ಲ, ಹೇಳಿದರು ನಮ್ಮ ಜವಾಹರ್ಲಾಲ್ ನೆಹರು ಭಾರತ್ ಮಾತೆ ಅಂತಂದರೆ ಅದು ಕೇವಲ ಚಿತ್ರದ ಮೇಲೆ ಕಾಣುವ ಒಂದು ಬಿಂಬವಲ್ಲ, ಈ ದೇಶದ ಪ್ರತಿ ಹೆಣ್ಣು ಮಗಳು ಕೂಡ ಭಾರತ್ ಮಾತೆ ಅಂತ ಘೋಷಣೆ ಮಾಡಿಸಿದ್ದು ನಮ್ಮ ನಾಯಕರಾದಂತಹ ಜವಾಹರ್ಲಾಲ್ ನೆಹರು. ಡಾಕ್ಯುಮೆಂಟ್ ಇದೆ, ಏನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಹಾಗೆಯೇ ನಾವು ಮನೆ ಇದೊಂದಕ್ಕೆ ಬಂದ್ಬಿಡ್ತೀನಿ, ಮುಗಿಸ್ತೀನಿ. ನಾನು ಕಾಂಗ್ರೆಸ್ಸಿಯಲ್ಲಿ ಕೈ ಮುಗಿದು ಕೇಳ್ಕೊಡ್ತೀನಿ, ನಾವು ಜನರ ಹತ್ರ ಹೋಗಬೇಕು. ಹೇಗೆ ಹೋಗಬೇಕು? ಚೈಲ್ಡ್ ಸೇಫ್ಟಿ ಪಾಲಿಸಿ ಬಂದಿದೆ, SLC. ನಿಮಗೆ ನಾಡ್ದು ಎಲೆಕ್ಷನ್ನಿಗೆ ಓಟಿಗೆ ಜನ ಬೇಕು ಅಂತ ಇವ್ರ ತಲೆಯಲ್ಲಿ ಅದೇ ಸಮಸ್ಯೆ. ನೀವು ದಯವಿಟ್ಟು ಚೈಲ್ಡ್ ಸೇಫ್ಟಿ ಪಾಲಿಸಿಯನ್ನು ವಿಚಾರ ಇಟ್ಕೊಂಡು ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಹೋಗಿ, ಮಕ್ಕಳ ಹತ್ರ ಆ ಬಗ್ಗೆ ಚರ್ಚೆ ಮಾಡಿ, ಅವ್ರಿಗೆ ಹಕ್ಕುಗಳ ಬಗ್ಗೆ ಅನಿವಾರ್ಯತೆಯನ್ನು ಉಟ್ಕೊಡಿ. ನಾನು ಯಾವ ಇದರಲ್ಲಿ ಬಂದರೂ ನನಗೆ ಬೇಜಾರಿಲ್ಲ. ಮೊನ್ನೆ ನಾನು ಶೃಂಗೇರಿಯಲ್ಲಿ ಇನ್ನೊಂದು ಸಭೆಗೆ ಹೋಗಿದ್ದೆ ಸರ್. ಅಲ್ಲಿ ಬಿಗ್ ಬಾಸಿನ ಸ್ಪರ್ಧೆಯಲ್ಲಿ ಗೆದ್ದ ಒಬ್ಬರು ಸ್ಪರ್ಧಾಕಕ್ಕೆ ಬಂದಿದ್ದರು. ಅಲ್ಲಿ ನಮ್ಮ SLC ಓದುವ, PUC ಓದುವ, ಸೆಕೆಂಡ್ PUC ಡಿಗ್ರಿಯಲ್ಲಿರುವ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಅವರು ಬಂದಾಗ ಬೊಬ್ಬೆ ಹೊಡೆಯುವ ರೀತಿಯನ್ನು ನೋಡಿ, ಪರಮವೀರ ಚಕ್ರ ಬಂದವರಿಗೂ ಈ ರೀತಿಯಾದ ಬೊಬ್ಬೆ ಹೊಡೆದ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಯುವ ಸಮುದಾಯವನ್ನು ದಯವಿಟ್ಟು ಟ್ರೈನ್ ಮಾಡಿ ಅವರಿಗೆ ದೇಶದ ಆಗು ಹೋಗುಗಳ ಬಗ್ಗೆ, ದೇಶದ SIR ಮುಂತಾದವರ ಬಗ್ಗೆ, ವಾಸು ಅವರು ಹೇಳಿದಂತೆ 18 ವರ್ಷಕ್ಕೆ ಕಾಂಗ್ರೆಸ್ ಪಕ್ಷದ ರಾಜೀವ್ ಗಾಂಧಿ ಅಧಿಕಾರ ಕೊಟ್ಟಿರುವ ಬಗ್ಗೆ ಇವುಗಳನ್ನು ನಾವು ಚರ್ಚೆ ಮಾಡಿ ಅವರನ್ನು ಒಂದು ಪೊಲಿಟಿಕಲ್ ಡಿಸ್ಕೋರ್ಸ್ಗೆ
ಡಿಬೇಟಿಗೆ ತರ್ತಕ್ಕಂಥ ಹೊಣೆಗಾರಿಕೆಯನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ, ವಿಶೇಷವಾಗಿ ಪ್ರಚಾರ ಸಮಿತಿಯ ವತಿಯಿಂದ ನಾವು ಮಾಡೋಣ ಅಂತ ಹೇಳಿ ಈ ಮಾತುಗಳನ್ನು ಕೇಳಿದ ನನಗೆ ಖುಷಿಯಾಗಿದೆ ಏನು ಗೊತ್ತಾ ಡೆನ್ನಿಸ್, ಇಷ್ಟು ಜನ ಅಕ್ಕಂದಿರು ಈ ಸಭೆಗೆ ಬಂದಿದ್ದು. ನಾವು ಗಂಡಸರು ಭಾರಿ ಬ್ಯುಸಿ, ನಮಗೆ ಬೇರೆ ಬೇರೆ ಎಲ್ಲ ಇರ್ತದೆ. ಈ ಹೆಣ್ಣು ಮಕ್ಕಳಕ್ಕೆ ತಲೆಗೆ ಸಬ್ಜೆಕ್ಟು ಹೋದರೆ ಒಂದು 10 ಫೋನ್ ಕಾಲ್ ಹೋಗ್ತದೆ ಇವತ್ತು. ಏನು ಆಯೇ ಸರಿ ಕಟ್ಟಿಜ್ಜಿ ಮಾರ ಅಂತೇಳಿ ಇಷ್ಟ ಆಗಬೇಕು. ನೀವು ಅದನ್ನೆಲ್ಲ ಯಶಸ್ವಿ ಮಾಡಿದ್ದೀರಿ, ತುಂಬ ಖುಷಿಯಾಗಿದೆ. ಸೊರಕೆ ಅವರು, ಮೋಸ್ಟ್ಲಿ ಮುನೀರ್ ಅವರು ಇದನ್ನು ಯಶಸ್ವಿಯಾಗಿದೆ ಅನ್ನುವಂಥ ಸೆಮಿನಾರ್ ಅನ್ನೋ ರೀತಿಯಲ್ಲಿ ಭಾವಿಸ್ಕೊಳ್ತಾರೆ ಅಂತ ಯೋಚನೆ ಮಾಡ್ತೇವೆ. ಮತ್ತು ಪ್ರಚಾರ ಸಮಿತಿಯ ದೃಷ್ಟಿಯಿಂದ ಸೊರಕೆಯವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಘಟನೆಯ ದೃಷ್ಟಿಯಿಂದ 2 ಜಿಲ್ಲೆಯಾಗಿ ವಿಭಜಿಸಿ ಮಂಗಳೂರು ಮತ್ತು ಮಂಗಳೂರು ಗ್ರಾಮಾಂತರ ಅಂತ ಮಾಡಿದ್ದಾರೆ. ಮಂಗಳೂರಿಗೆ ಡೆನ್ನಿಸ್ ಅವರನ್ನ ಅಧ್ಯಕ್ಷರು ಮಾಡಿದರೆ, ಅಲ್ಲಿ ಗ್ರಾಮಾಂತರಕ್ಕೆ ಮೊಹಮ್ಮದ್ ಅಲಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದೆಲ್ಲವೂ ಸೇರಿ ನನಗೆ ಈ 2 ಜಿಲ್ಲೆಗೆ ಸಣ್ಣಕ್ಕೆ ಒಂದು ಉಸ್ತುವಾರಿ ಅಂತ ಹಾಕಿದ್ದಾರೆ. ಹಾಗಾಗಿ ಅದನ್ನು ನಾನು ಮುಂದುವರಿಸಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಸಹಿತ ಸಹಕಾರ ಕೊಡಿ, ಗಟ್ಟಿಯಾದಂಥ ಚಟುವಟಿಕೆಯನ್ನು ಮಾಡೋಣ. 100,000 ಜನ ಅಲ್ಲ, 50 ಜನರನ್ನು ಕೂರಿಸಿಕೊಂಡು ಚರ್ಚೆ ಮಾಡುವ ನಿಟ್ಟಿನಲ್ಲಿ ವಿತೌಟ್ ಮೈಕ್, ವಿತೌಟ್ ಚಾನಲ್ ನಾವು ಕೂತು ಚರ್ಚೆ ಮಾಡಿ ಜನರ ಜಗಲಿಯಲ್ಲಿ ಕಟ್ಟೆಯಲ್ಲಿ ಕೂತು ವಿಚಾರಗಳನ್ನು ಬಿತ್ತುವ ಕೆಲಸ ಮಾಡುವ. ಎಲ್ಲರಿಗೂ ಸಹಿತ ನಮಸ್ಕಾರಗಳು. ಥ್ಯಾಂಕ್ ಯು.